ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್ ಸ್ಟೂಡೆಂಟ್ಸ್. ಎಲ್ಲರೂ ಕೂಡ ಕೇಳಿಸುತ್ತೆ ಅಂದರೆ ಈ ಒಂದು ತರಗತಿಯನ್ನು, ಈ ಒಂದು ಸೆಷನ್ನ ಶುರು ಮಾಡ್ತಾ ಹೋಗೋಣ. ಕೇಳಿಸ್ತಾ ಇದೆಯಾ? ಆ್ಯಂಡ್ ನೀಟಾಗಿ ಕಾಣಿಸ್ತಾ ಇದೆಯಲ್ವಾ? ಚಾಟ್ ಬಾಕ್ಸ್ ಅಂತ ಇದೆ ನೋಡಿ, ಅಲ್ಲಿ ಚಾಟ್ ಮಾಡಿ. ಎಸ್, ಗುಡ್. ಡಿಯರ್ ಸ್ಟೂಡೆಂಟ್ಸ್, ಪೊಲಿಟಿ ಸ್ಟ್ರಾಟಜಿ, ಕಂಪ್ಲೀಟ್ ಸ್ಟ್ರಾಟಜಿಯನ್ನ ಮತ್ತೆ ಯಾವ ರೀತಿ ಓದಬೇಕು ಅಂತಕ್ಕಂಥದ್ದನ್ನ, ನಮ್ಮ ಅಪ್ರೋಚಸ್ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಅಜೆಂಡಾ ಆಫ್ ದ ಸೆಷನ್. ಈ ಒಂದು ಸೆಷನ್ನ, ಈ ಒಂದು ತರಗತಿಯ ಅಜೆಂಡಾ ಏನು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತದ ಸಂವಿಧಾನದ ಕಂಪ್ಲೀಟ್ ಸ್ಟ್ರಾಟಜಿ ಹೇಗಿರಬೇಕು, ಯಾವುದೇ ಎಕ್ಸಾಮ್ಗಾಗಿರ್ಬೋದು, UPSC, KPSC, KS, PSI, ESI, SDA, FTA, ಈ ತರ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಯಾವ ರೀತಿ ಸ್ಟ್ರಾಟಜಿ ಇರಬೇಕು, ಸಮಗ್ರವಾಗಿರ್ತಕ್ಕಂತಹ ಒಂದು ಕೌಶಲ್ಯ ಯಾವ ರೀತಿ ಇರಬೇಕು, ನಮಗೆ ಕಾರ್ಯತಂತ್ರ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸೆಕೆಂಡ್ ಒನ್, ವೈಟೇಜ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂಡರ್ಸ್ಟ್ಯಾಂಡಿಂಗ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನ ನಮ್ಮ ದಿನನಿತ್ಯ ಜೀವನಕ್ಕೆ ಎಷ್ಟು ಅಗತ್ಯವಾಗಿದೆ, ಅದರ ಜೊತೆಗೆ ನಿಮ್ಮ UPSC ಪ್ರಿಪರೇಷನ್ ಆಗಿರ್ಬೋದು ಅಥವಾ ನಿಮ್ಮ KS ಪ್ರಿಪರೇಷನ್ ಆಗಿರ್ಬೋದು ಎಷ್ಟು ಇಂಪಾರ್ಟೆನ್ಸ್ ಇದೆ, ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ, ವೈಟೇಜ್ ಎಷ್ಟಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸಾರಿ. ದೆನ್ ಅಪ್ರೋಚ್ ಎಫೆಕ್ಟಿವ್ ವೇಸ್ ಟು ಟ್ಯಾಕಲ್ ದ ಕಾನ್ಸ್ಟಿಟ್ಯೂಷನಲ್ ಟಾಪಿಕ್ಸ್. ಅಂಡ್ ವೈಟೇಜ್ ನೋಡಿ, ಸಿಲೆಬಸ್ ನೋಡಿದ ನಂತರ ನಮ್ಮ ಅಪ್ರೋಚ್ ಹೇಗಿರ್ಬೇಕು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಯಾವ ರೀತಿ ಓದ್ಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಜೊತೆಗೆ PYQ ಅನಾಲಿಸಿಸ್, ಇನ್ಸೈಟ್ಸ್ ಫ್ರಮ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್. ಕಳೆದ 10 ವರ್ಷಗಳಲ್ಲಿ UPSC, PSI, KS ಇನ್ನಿತರ ಪರೀಕ್ಷೆಗಳಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವ್ಯಾವ ಕಾನ್ಸೆಪ್ಟ್ಗಳಿಂದ ಈ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ದೆನ್ ಹೈ ಯೀಲ್ಡಿಂಗ್ ಏರಿಯಾಸ್, ಫೋಕಸ್ ಆನ್ ಕ್ರೂಷಿಯಲ್ ಟಾಪಿಕ್ಸ್ ಫಾರ್ ಸ್ಕೋರಿಂಗ್ ವೆಲ್. ಇಷ್ಟೆಲ್ಲ ನೋಡಿದ ನಂತರ PYQ ನೋಡಿರ್ತೀವಿ, ಸಿಲೆಬಸ್ ನೋಡಿರ್ತೀವಿ, ಇಷ್ಟೆಲ್ಲ ನೋಡಿದ ನಂತರ ಹೈ ಯೀಲ್ಡಿಂಗ್ ಏರಿಯಾಸ್ ಯಾವ್ಯಾವು, ಅತಿ ಹೆಚ್ಚು ಪ್ರಶ್ನೆಗಳು ಯಾವ್ಯಾವ ಟಾಪಿಕ್ ಇಂದ, ಯಾವ್ಯಾವ ಸಬ್ಜೆಕ್ಟ್ ಇಂದ ಬಂದಿರತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇಂಡಿಯನ್ ಪೊಲಿಟಿ ನೀವು ಲಕ್ಷ್ಮೀಕಾಂತ್ ಅನ್ನ ಓದ್ತಾ ಇದ್ದೀರಂದ್ರೆ 47ಕ್ಕಿಂತ ಅಧಿಕ ಚಾಪ್ಟರ್ಸ್ ಇದಾವೆ. ಬಟ್ ಅರೌಂಡ್ 16 to 20 ಚಾಪ್ಟರ್ ಅಲ್ಲಿ ಕಳೆದ 10 ವರ್ಷಗಳಿಂದ ಜಸ್ಟ್ 20 ಚಾಪ್ಟರ್ಗಳಲ್ಲಿ 80% ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಹೈ ಯೀಲ್ಡಿಂಗ್ ಏರಿಯಾಸ್ ಯಾವ್ಯಾವುದು ಅದನ್ನ ನೋಡ್ತಾ ಹೋಗೋಣ. ದೆನ್ ಲಾಸ್ಟ್ಗೆ ಸೋರ್ಸ್ ಮೆಟೀರಿಯಲ್, ಯಾವೆಲ್ಲ ಮೆಟೀರಿಯಲ್ ಅನ್ನ ನಾವು ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ರೆಫರ್ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಅಂಡ್ ಫಸ್ಟ್ ಆಫ್ ಆಲ್, ಒಂದಷ್ಟು ಹೊಸ ವಿದ್ಯಾರ್ಥಿಗಳಿದ್ದೀರಾ, ಸೊ ಅವರಿಗೆ ನಮ್ಮ ತರಗತಿಯಲ್ಲಿ ಏನೇನೆಲ್ಲ ಕವರ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತಾ ಬರ್ತೀನಿ. ಸೊ ಅದನ್ನು ಕೂಡ ನೋಡ್ತಾ ಬನ್ನಿ. ಅಂಡ್ ಒಂದಷ್ಟು ಧ್ವನಿಯಲ್ಲಿ ಏರಿಳಿತ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದು ಸಂಡೇ ಒಂದು ಗೇಮ್ ಇತ್ತು ಬೆಂಗಳೂರಲ್ಲಿ, ನಮ್ ದುಡ್ಡು ಕೊಟ್ಟು ನಾವೇ ನೆಗಡೆ ಕೆಮ್ಮನ್ನ ಅಥವಾ ಮಳೆಯಲ್ಲಿ ನೆನೀತಕ್ಕಂಥದ್ದು. ಏನು ಅಂದ್ರೆ RCB ಮ್ಯಾಚ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ರಿಂದ ಕಂಟಿನ್ಯೂಸ್ ಆಗಿ ಒಂದು 6 hours ಮಳೆಯಲ್ಲಿ ನೆಂದಿರೋದ್ರಿಂದ ಸ್ವಲ್ಪ ನೆಗಡೆ, ಕೆಮ್ಮು, ಜ್ವರ ಎಲ್ಲವೂ ಕೂಡ ಇದೆ. ಬಟ್ ಫಸ್ಟ್ ಕ್ಲಾಸ್ ಮಿಸ್ ಮಾಡಬಾರ್ದು ಅಂತ ಹೇಳಿ ಬಂದಿರತಕ್ಕಂಥದ್ದು. ಸೊ ಧ್ವನಿಯಲ್ಲಿ ಏನಾದ್ರು ಅಡಚಣೆ ಇದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಸೆಷನ್ ನ ಅಜೆಂಡಾ ಇಷ್ಟಿರುತ್ತೆ. ಕೊನೆಗೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೂ ಕೂಡ ನಾನು ಕೊನೆಯಲ್ಲಿ ಉತ್ತರವನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಾವು ಫಸ್ಟಿಗೆ ಏನ್ ಮಾಡೋಣ ಅಂದ್ರೆ UPSC ಅಲ್ಲಿ ಕಳೆದ 10 ವರ್ಷದಲ್ಲಿ ಏನೆಲ್ಲ ಬಂದಿದಾವೆ ನೋಡೋಣ. ತದನಂತರ KS ಅಲ್ಲಿ ಎಷ್ಟು ಬಂದಿದ್ದಾವೆ, SDA, FDA ನಲ್ಲಿ ಎಷ್ಟು ಬಂದಿದ್ದಾವೆ, ನಂತರ PSI, ESI ನಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಫಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ತಮ್ಗಳಿಗೆ ಆಲ್ರೆಡಿ ಇದು ಗೊತ್ತಿರುತ್ತೆ ಅನ್ಕೋತೀನಿ. ಸೊ ನಮ್ಮ ಭಾರತದ ಸಂವಿಧಾನದಿಂದ UPSC ಪ್ರಿಲಿಮ್ಸ್ 2015 ಇಂದ 2024 10 ವರ್ಷದಲ್ಲಿ ಟೋಟಲ್ 170+ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು. ಸುಮಾರು 170 ಪ್ರಶ್ನೆಗಳನ್ನ ಕೇಳಿದ್ದಾರೆ ಕಳೆದ 10 ವರ್ಷದಿಂದ. ಅಲ್ಲಿಗೆ ಅರೌಂಡ್ 1 yearಗೆ ಅವರೇಜ್ ಎಷ್ಟು ಬರುತ್ತೆ ಅಂದ್ರೆ 17 ಕ್ವಶನ್ಸ್. ಅವರೇಜ್ 17 ಕ್ವಶನ್ಸ್. ಇಟ್ ಮೀನ್ಸ್ 34 marks ನಿಮ್ಮ UPSC ಪ್ರಿಲಿಮ್ಸ್ ಅಲ್ಲಿ
ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಬಂದಿರತಕ್ಕಂಥದ್ದು. ಬಿಲೀವ್ ಮಿ, ಈ 17 ಪ್ರಶ್ನೆ ಏನಿರ್ತಾವಲ್ವಾ, ಇದರಲ್ಲಿ ಅರೌಂಡ್ 14 ಕ್ವಶನ್ಸ್ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇನ್ನ 3 ಪ್ರಶ್ನೆ ಏನಿದಾವಲ್ಲ, ಈ 3 ಪ್ರಶ್ನೆ, 2 ಪ್ರಶ್ನೆ ಗೌರ್ನೆನ್ಸ್ ಇಂದ ಬಂದಿರುತ್ತೆ. ಆ ಗೌರ್ನೆನ್ಸ್ ಎಲ್ಲಿಂದ ಬಂದಿರುತ್ತೆ ಅಂದ್ರೆ, ನಿಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ಯಾವ್ದು ನಮ್ಮ ಗೌರ್ನೆನ್ಸ್ಗೆ ರಿಲೇಟೆಡ್, ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಹೊಸ ರಿಫಾರ್ಮ್ ಆಗಿದೆಯಾ ಕರೆಂಟ್ ಅಫೇರ್ಸ್ ಅಲ್ಲಿ ಅಂತ ಹೇಳಿ ಅಲ್ಲಿಂದ 2, ಇತರೆ ಒಂದು ಡಿಫಿಕಲ್ಟ್ ಪ್ರಶ್ನೆ ಬಂದಿರತಕ್ಕಂಥದ್ದು. ಅಲ್ಲಿಗೆ ತಮಗೆ ಗೊತ್ತಿರಲಿ, 2022 ಪ್ರಶ್ನೆ ಪತ್ರಿಕೆ ಏನಿತ್ತಲ್ಲ 23, 75 ಕಟ್ ಆಫ್. 75 ಕಟ್ ಆಫ್ ಆದ್ರೆ ನಿಮಗೆ 34 ಮಾರ್ಕ್ಸ್ ಇಲ್ಲಿಂದಾನೆ ಬರ್ತಾ ಇದೆ. ಇಟ್ ಮೀನ್ಸ್ 50% ಆಫ್ ಯುವರ್ ಕಟ್ ಆಫ್ 2023 ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ತೆಗಿಬೋದಿತ್ತು. ಅದೇ 2024 ಅಲ್ಲಿ ಅರೌಂಡ್ ಮೊನ್ನೆ ಕಟ್ ಆಫ್ ಎಷ್ಟಿತ್ತು ಅಂದ್ರೆ ಅರೌಂಡ್ 85 ಆರ್ 86 GM. 86 ಅಂದ್ರೆ 34, ಅರೌಂಡ್ ಮೋರ್ ದೆನ್ 30% ನಿಮ್ಮ ಕಟ್ ಆಫ್ ಇಲ್ಲಿಂದ ಬರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಬರ್ತಾ ಇದೆ. ಸೊ ನೆಕ್ಸ್ಟ್ ರೀಸೆಂಟ್ ಟ್ರೆಂಡ್ ಅನ್ನ ನೋಡಿದ್ರೆ, 10 ವರ್ಷ ನೋಡಿದ್ವಿ 170 ಪ್ರಶ್ನೆ. ಬಟ್ ರೀಸೆಂಟ್ ಟ್ರೆಂಡ್ ಅನ್ನ ನೋಡಿದ್ರೆ, ಅಂದ್ರೆ ಕಳೆದ ವರ್ಷದಲ್ಲಿ 2024 ಅಲ್ಲಿ 20 ಇಂದ 24 ಅಂದ್ರೆ 5 ವರ್ಷ, ಕಳೆದ 5 ವರ್ಷದಲ್ಲಿ ಆಫ್ಟರ್ ಕೊರೋನಾ 2020ರಿಂದ 2024ರವರೆಗೆ ನೋಡ್ತಾ ಬಂದ್ರೆ 80 ಪ್ರಶ್ನೆ ಬಂದಿರತಕ್ಕಂಥದ್ದು. ರೀಸೆಂಟ್ ಅಲ್ಲಿ 5 ವರ್ಷದಲ್ಲಿ 80 ಪ್ರಶ್ನೆ. ಇಟ್ ಮೀನ್ಸ್ ರೀಸೆಂಟ್ ಇಯರ್ಸ್ ಅಲ್ಲಿ 16+ ಅವರೇಜ್. ಲಾಸ್ಟ್ 10 ಇಯರ್ ಅನ್ನ ಗಮನಕ್ಕೆ ತೆಗೆದುಕೊಂಡ್ರೆ 17, ಬಟ್ ರೀಸೆಂಟ್ ಟ್ರೆಂಡ್ ಅನ್ನ ತೆಗೆದುಕೊಂಡ್ರೆ 16+. ಸೊ ಆ ಕಳೆದ 5 ವರ್ಷದ ನೋಡಿದ್ವಿ ನಾವೀಗ. ನಂತರ ಲಾಸ್ಟ್ ಇಯರ್ ಅನ್ನ ನೋಡ್ತಾ ಹೋಗೋಣ. ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಎಷ್ಟಿತ್ತು ಅಂದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಪ್ರಶ್ನೆಗಳು ಎಷ್ಟು ಬಂದಿತ್ತು ಅಂದ್ರೆ 22 ಪ್ರಶ್ನೆಗಳು ಬಂದಿತ್ತು. ಯಾವಾಗ? 2023 ಅಲ್ಲಿ 2023ರಲ್ಲಿ 22 ಪ್ರಶ್ನೆಗಳು ಬಂದಿದ್ವು. ಇಟ್ ಮೀನ್ಸ್ 44 ಮಾರ್ಕ್ಸ್ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಸ್ಕೋರ್ ಅನ್ನ ಮಾಡ್ಬೋದಿತ್ತು. ಲಾಂಗ್ ಸ್ಟೋರಿ ಶಾರ್ಟ್, ಅರೌಂಡ್ ಪ್ರತಿ ವರ್ಷನೂ ಕೂಡ 17+ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಬರ್ತಾ ಇದೆ. ನಿಮ್ಮ UPSC ಪ್ರಿಲಿಮ್ಸ್ ನ ಕಟ್ ಆಫ್ ನ ಅಬೌಟ್ ಮೋರ್ ದೆನ್ 30 to 40% ಕಟ್ ಆಫ್ ಇಲ್ಲಿಂದನೇ ತೆಗಿಬಹುದು. ಇಷ್ಟು ಇಂಪಾರ್ಟೆನ್ಸ್ UPSC ಇದೆ. ಸೊ ದಿಸ್ ಡಾಟಾ ಹೈಲೈಟ್ಸ್ ದ ಸಿಗ್ನಿಫಿಕೆನ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಇನ್ UPSC ಪ್ರಿಲಿಮ್ಸ್. ದೆನ್ ನಮ್ಮ ತರಗತಿ ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷಲ್ಲೂ ಇರುತ್ತೆ. ಸೊ ಡೋಂಟ್ ವರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆ, ನೆಕ್ಸ್ಟ್ ಟಾಪಿಕ್ ವೈಸ್ ಕ್ವಶನ್ ಡಿಸ್ಟ್ರಿಬ್ಯೂಷನ್. ಈಗ ನಮಗೆ ಗೊತ್ತಾಯ್ತು ಎಷ್ಟೆಷ್ಟು ಪ್ರಶ್ನೆಗಳು ಬರ್ತವೆ ಅಂತೇಳಿ. ಅದರಲ್ಲಿ ಕಳೆದ 10 ವರ್ಷಗಳಿಂದ ಎಷ್ಟು ಪ್ರಶ್ನೆಗಳು ಯಾವ್ಯಾವ ಟಾಪಿಕ್ ಇಂದ ಬಂದಿದೆ, ಯಾವ್ಯಾವ ಕಾನ್ಸೆಪ್ಟ್ ಇಂದ ಬಂದಿದೆ ಅಂತಕ್ಕಂಥದ್ದನ್ನ ಒಂದ್ಸತಿ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಸೊ ಅತಿ ಹೆಚ್ಚು ಪ್ರಶ್ನೆಗಳು ನಿಮ್ಗೆ UPSC ಪ್ರಿಲಿಮ್ಸ್ ಅಲ್ಲಿ ಆಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಇಂದ, ಇನ್ಕ್ಲೂಡಿಂಗ್ ನಿಮ್ಗೆ KS ಆಗಿರ್ಬೋದು ಅಥವಾ PSI ಆಗಿರ್ಬೋದು. ಈ ಪಾರ್ಲಿಮೆಂಟ್ ಚಾಪ್ಟರ್ ಇಂದಾನೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಅರೌಂಡ್ 25 ಕ್ವಶನ್ಸ್ ಕಳೆದ 10 ವರ್ಷಗಳಿಂದ ಪಾರ್ಲಿಮೆಂಟ್, ಸಂಸತ್ತು, ಭಾರತದ ಸಂಸತ್ತು ಏನ್ ಚಾಪ್ಟರ್ ಇದೆಯಲ್ಲ ಆ ಚಾಪ್ಟರ್ ಇಂದ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು, DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶನ ತತ್ವಗಳು, ದೆನ್ ಪ್ರಿಯಂಬಲ್. ನೋಡಿ, ಕೇವಲ 4 ಚಾಪ್ಟರ್ ಇಂದ, ಕೇವಲ 4 ಚಾಪ್ಟರ್. ಯಾವುದು ತುಂಬಾ ಇಂಪಾರ್ಟೆಂಟ್ ಇದು. ಪಾರ್ಲಿಮೆಂಟ್ ಅನ್ನ ಬಿಟ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವುದು ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSPs ಅಂಡ್ ಪ್ರಿಯಂಬಲ್ಸ್. 34 ಕ್ವಶನ್ಸ್ ಕೇವಲ 5ರಿಂದ ಬಂದಿರತಕ್ಕಂಥದ್ದು. ಅಂಡ್ ನೀವು ಯಾವುದೇ ಎಕ್ಸಾಮ್ ಅನ್ನ ತೆಗೆದುಕೊಂಡು ನೋಡಿ, ಅರೌಂಡ್ ಇವೆರಡರಿಂದನೇ, ಭಾರತದ ಸಂಸತ್ತು ಮತ್ತೆ ಈ 2 ಟಾಪಿಕ್ ಇಂದಾನೆ ಸುಮಾರು ನಿಮ್ಮ ಪೊಲಿಟಿಯಲ್ಲಿ ಏನ್ ಕೇಳ್ತಾರಲ್ಲ ಅದರಲ್ಲಿ ಮೋರ್ ದೆನ್ 50% ಪ್ರಶ್ನೆಗಳು ಈ 2 ಟಾಪಿಕ್ ಇಂದ ಬಂದಿರ್ತಕ್ಕಂಥದ್ದು. ಅಲ್ಲಿಗೆ ಅರೌಂಡ್ 5 ಚಾಪ್ಟರ್ ಅಲ್ಲೇ ಮೋರ್ ದೆನ್ 50% ಪ್ರಶ್ನೆಗಳು ಬಂದಿರ್ತವೆ. ದೆನ್ ಸಾಲಿಯಂಟ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಇದು ಚಿಕ್ಕ ಚಾಪ್ಟರ್. ನಮ್ಮ ಭಾರತದ ಸಂವಿಧಾನದ ಗುಣಲಕ್ಷಣಗಳು ಅಂತೇಳಿ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಇಂದ, ಚಿಕ್ಕ ಚಾಪ್ಟರ್ ಅದು, ಅರೌಂಡ್ ಒಂದು 3 to 4 ಪೇಜಸ್ ಇದೆ ಅಷ್ಟೇ, 10 ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಕೇವಲ ಒಂದು ಚಾಪ್ಟರ್ ಅಲ್ಲಿ.
ಸೊ ದೆನ್ ಫೋರ್ತ್ ಒನ್ ಜುಡಿಷಿಯರಿ, ನಮ್ಮ ನ್ಯಾಯಾಂಗ ವ್ಯವಸ್ಥೆ. ಆ ನ್ಯಾಯಾಂಗ ವ್ಯವಸ್ಥೆಯಿಂದ 9 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಸೊ ಡೋಂಟ್ ವರಿ, ಜಸ್ಟ್ ನಿಮಗೆ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐಡಿಯಾ ಇಲ್ಲಿ ಸಿಗತ್ತೆ. ಏನಾದ್ರು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾನೇ PDF ಅನ್ನ ಇದನ್ನ ಪ್ರೊವೈಡ್ ಮಾಡ್ತೀನಿ, ಡೋಂಟ್ ವರಿ. ಸೊ ನೆಕ್ಸ್ಟ್ ಜುಡಿಷಿಯರಿ ಕಾರ್ಯಾಂಗದಲ್ಲಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದಿಂದ 5 ಪ್ರಶ್ನೆ, ಗ್ರಾಮ ನ್ಯಾಯಾಲಯ 1 ಪ್ರಶ್ನೆ, NALSA ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಏನಿದೆಯಲ್ಲ ಅದರಿಂದ 1 ಪ್ರಶ್ನೆ, ದೆನ್ ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗ ವಿಮರ್ಶೆಯಿಂದ 1 ಪ್ರಶ್ನೆ, ಅದಾದ ನಂತರ ಅದರ್ 1 ಪ್ರಶ್ನೆ. ಟೋಟಲ್ 9 ಪ್ರಶ್ನೆ ಜುಡಿಷಿಯರಿಯಿಂದ ಬಂದಿರತಕ್ಕಂಥದ್ದು. ದೆನ್ ನೋಡಿ, ಅದೇ ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದನ್ನೇ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್, ಟೋಟಲ್ 170 ಪ್ರಶ್ನೆ ಇಲ್ಲಿಂದ ಬಂದಿದೆ ಅಂತೇಳಿ ಫಸ್ಟ್ ನೋಡೋಣ. ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ. ಸರ್ ಕಾರ್ಯಾಂಗ ಇದೆಲ್ಲ ಬೇರೆ ಕಡೆ ಇದೆಯಾ ಸರ್? ನೋ, ಅದೇ ಪಾರ್ಲಿಮೆಂಟ್ ಚಾಪ್ಟರ್ ಅಲ್ಲಿ ಇದೆ. ಸೊ ಅದರಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ ಫಸ್ಟ್ ಒನ್. ನಮ್ಮ UPSC ಆಗಿರೋದ್ರಿಂದ ಇಲ್ಲಿ 10 ಪ್ರಶ್ನೆಗಳು ಈ ಎಕ್ಸಿಕ್ಯೂಟಿವ್ ಇಂದ ಬಂದಿರತಕ್ಕಂಥದ್ದು, ಕಾರ್ಯಾಂಗದಿಂದ. ಅದರಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ ಕೇಂದ್ರ ಕಾರ್ಯಾಂಗ ಏನಿದೆಯಲ್ವಾ, ಆ ಕೇಂದ್ರ ಕಾರ್ಯಾಂಗದಿಂದ ಅರೌಂಡ್ 7 ಕ್ವಶನ್ ಬಂದಿದೆ. ನೆಕ್ಸ್ಟ್ ಸ್ಟೇಟ್ ಎಕ್ಸಿಕ್ಯೂಟಿವ್ ರಾಜ್ಯ ಕಾರ್ಯಾಂಗದಿಂದ 2 ಪ್ರಶ್ನೆ, ರಾಜ್ಯ ಕಾರ್ಯಾಂಗದಿಂದ 2 ಪ್ರಶ್ನೆ, ಪರ್ಮನೆಂಟ್ ಎಕ್ಸಿಕ್ಯೂಟಿವ್ 1 ಪ್ರಶ್ನೆ. ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂದ್ರೆ ಶಾಶ್ವತ ಕಾರ್ಯಾಂಗ, ನೀವು ಬ್ಯೂರೋಕ್ರಾಟ್ಸ್ ಅನ್ನ ನೋಡ್ತಿದ್ರಲ್ಲ, IAS IPS ಆಫೀಸರ್ಗಳು, ಅದರಿಂದ 1 ಪ್ರಶ್ನೆ ಬಂದಿದೆ. ಸೊ 10 ಪ್ರಶ್ನೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗದಿಂದ. ದೆನ್ ಪೊಲಿಟಿಕಲ್ ಸಿಸ್ಟಮ್, ನಮ್ಮ ರಾಜಕೀಯ ವ್ಯವಸ್ಥೆ, ಅದರಿಂದ 11 ಪ್ರಶ್ನೆಗಳು ಬಂದಿದ್ದಾವೆ. ಸೊ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್, ಸಂಸದೀಯ ಮಾದರಿಯ ಸರ್ಕಾರ, ಇದು ಇಲ್ಲಿಂದ ಪ್ರಶ್ನೆಗಳು ಅತಿ ಹೆಚ್ಚು ಬರ್ತಾ ಇದಾವೆ. ಇದು ಎಲ್ಲಿ ಕವರ್ ಆಗುತ್ತೆ ಅಂದ್ರೆ, ಒಂದು ಸಾಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಗುಣಲಕ್ಷಣಗಳು, ಆ ಚಾಪ್ಟರ್ ಕವರ್ ಆಗುತ್ತೆ. ಅದನ್ನ ಬಿಟ್ರೆ ಸೆಕೆಂಡ್ ಪಾರ್ಲಿಮೆಂಟ್, ಸಂಸತ್ತಿನಲ್ಲಿ ಕವರ್ ಆಗುತ್ತೆ. ಅಲ್ಲಿಗೆ ಅರೌಂಡ್ ನಿಮ್ಗೆಲ್ಲಾ ಪ್ರಶ್ನೆಗಳು ಕೂಡ ಆ ಪಾರ್ಲಿಮೆಂಟ್ ಮತ್ತೆ ನಾನೇನ್ ಹೇಳಿದ್ನಲ್ಲ ಆ 4 ಚಾಪ್ಟರ್ ಅಲ್ಲಿ ಸುತ್ತುವರೆದಿರ್ತಕ್ಕಂಥದ್ದು. ಸೊ ಡೋಂಟ್ ವರಿ, ಐಲ್ಡಿಂಗ್ ಟಾಪಿಕ್ಸ್ ಕೊಡ್ತೀನಿ, ಅವಾಗ ಇವೆಲ್ಲ ಕವರ್ ಆಗಿರ್ತವೆ. ಜಸ್ಟ್ ನಿಮಗೆ ಎವಿಡೆನ್ಸ್ ಅನ್ನ ತೋರಿಸ್ತಾ ಇರ್ತಕ್ಕಂಥದ್ದು, ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅಂತ. ಸೊ ಅದರಲ್ಲಿ ಕೂಡ ಇಂಡಿಯಾ ವರ್ಸಸ್ USA, ಅಮೆರಿಕ ಮತ್ತೆ ಭಾರತವನ್ನ ಸಂಸದೀಯ ಪದ್ಧತಿ ಮತ್ತೆ ಅಲ್ಲಿ ಯಾವ ರೀತಿ ಇದೆ, ನಮ್ಮಲ್ಲಿ ಯಾವ ರೀತಿ ಇದೆ ಸರ್ಕಾರಗಳು ಅಂತಕ್ಕಂಥದ್ದನ್ನ ಕಂಪ್ಯಾರಿಸನ್ ಮಾಡಿ ತುಂಬಾ ಸರ್ತಿ ಪ್ರಶ್ನೆಗಳಾಗಿರ್ತಕ್ಕಂಥದ್ದು. ಅರೌಂಡ್ 5 ಟೈಮ್ಸ್ 5 ಪ್ರಶ್ನೆಗಳನ್ನ 5 ವರ್ಷದಲ್ಲಿ ಕೇಳಿದ್ದಾರೆ, ಕೇವಲ ಇದೊಂದು ಟಾಪಿಕ್ ಇಂದ. ಅದನ್ನ ಹೊರತುಪಡಿಸಿದ್ರೆ ಡೆಮೋಕ್ರಸಿ ಅಂಡ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್, ನಮ್ಮ ಡೆಮೋಕ್ರಸಿ ಎಕ್ಸಾಕ್ಟ್ ಮೀನಿಂಗ್ ಏನು, ಅಥವಾ ರೈಟ್ಸ್ ಅಂದ್ರೆ ಹಕ್ಕುಗಳು ಅಂದ್ರೆ ಮೀನಿಂಗ್ ಏನು, ಅಥವಾ ಲಿಬರ್ಟಿ ಸ್ವತಂತ್ರ ಅಂದ್ರೆ ಏನು, ಅಥವಾ ಸೆಕ್ಯುಲರಿಸಮ್ ಅಂದ್ರೆ ಏನು, ಈ ರೀತಿ ಮೀನಿಂಗ್ ಅನ್ನ ಕೇಳಿದರೆ ಇದು ನಿಮ್ಮ ಲಕ್ಷ್ಮೀಕಾಂತ್ ಬುಕ್ಸ್ ಅಲ್ಲೂ ಸಿಗಲ್ಲ, ನಿಮ್ಮ ಯಾವುದೇ ಗಂಗಾಧರ್ ಬುಕ್ ಅಲ್ಲೂ ಸಿಗಲ್ಲ. ಈ ಪ್ರಶ್ನೆಗಳು ನೇರವಾಗಿ NCERT ಇಂದ ಬಂದಿರತಕ್ಕಂಥದ್ದು. 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಆಗತ್ತಾ 6th ಇಂದ 10th ವರೆಗೆ ಎಲ್ಲ NCERT ನ ಓದ್ಬೇಕಾ ಸರ್? ಡೆಫಿನೆಟ್ಲಿ ನೋ. ಏನ್ ಮಾಡ್ಬೇಕು ಸರ್? ಕೊನೆಯಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ನೇಚರ್ ಆಫ್ ಸ್ಟೇಟ್, ನಮ್ಮ ಸರ್ಕಾರದ ಒಂದು ವ್ಯವಸ್ಥೆ ಯಾವ ರೀತಿ ಇದೆ, ನಮ್ಮ ರಾಜ್ಯದ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ 2 ಪ್ರಶ್ನೆ. ಇದು ಕೂಡ ಡೈರೆಕ್ಟ್ ಆಗಿ NCERT ಇಂದ ಬಂದಿರತಕ್ಕಂಥದ್ದು. ಸೊ ಇಲ್ಲಿಗೆ ಇದಾದ ನಂತರ ನೆಕ್ಸ್ಟ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ತಿದ್ದುಪಡಿ ಅಂತ ಹೇಳಿ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಇಂದ 6 ಪ್ರಶ್ನೆಗಳು ಬಂದಿದ್ದಾವೆ. ದೆನ್ ಅದಾದ ನಂತರ ಅಮೆಂಡ್ಮೆಂಟ್ ಪ್ರೊಸೀಜರ್, ಅದರಲ್ಲಿ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ. ಅರೌಂಡ್ 4 to 5 ಪೇಜಸ್ ಇದೆ ಅಷ್ಟೇ. ಅದರಲ್ಲಿ ಅಮೆಂಡ್ಮೆಂಟ್ ಪ್ರೊಸೀಜರ್ ಯಾವ ರೀತಿ ಇದೆ ಅದರಿಂದ 3 ಪ್ರಶ್ನೆಗಳು. ಅಂದ್ರೆ ಇದು ಬೇಸಿಕ್ ಕಾನ್ಸೆಪ್ಟ್ ಇಂದ 3 ಪ್ರಶ್ನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್, ಪ್ರಮುಖ ಸಂವಿಧಾನದ ತಿದ್ದುಪಡಿಗಳೇನಿದಾವಲ್ಲ ಅರೌಂಡ್ ಎಲ್ಲಾನು ಬೈಟ್ ಮಾಡೋದು ನೆಸೆಸಿಟಿ ಇಲ್ಲ, ಅರೌಂಡ್ ಒಂದು 20 ನೋಡ್ಕೊಂಡ್ರೆ ಸಾಕು. 20 ತಿದ್ದುಪಡಿಗಳನ್ನ ನೋಡ್ಕೊಂಡ್ರೆ ಸಾಕು, ಒಂದು ನೋಟ್ಸ್ ಮಾಡ್ಕೊಂಡು ಅವಾಗ ನೋಡ್ತಾ ಇದ್ರೆ ಸಾಕು. ಅವ್ಯಾವು ಸರ್? ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸೊ ಅದರಿಂದ 3, ಆ ಪ್ರೊಸೀಜರ್ ಬೇಸಿಕ್ ಕಾನ್ಸೆಪ್ಟ್ ಇಂದ 3, ಟೋಟಲ್ 6 ಪ್ರಶ್ನೆಗಳು
ಬಂದಿವೆ. ನೆಕ್ಸ್ಟ್ ಅದನ್ನ ಬಿಟ್ರೆ ಸೆಂಟರ್ ಸ್ಟೇಟ್ ರಿಲೇಷನ್ಸ್, ರಾಜ್ಯ ಮತ್ತೆ ಕೇಂದ್ರ ಇವೆರಡರ ನಡುವಿನ ವ್ಯತ್ಯಾಸಗಳು, ಸಂಬಂಧಗಳೇನಿದಾವೆ ಅಂದ್ರೆ ಶಾಸನಾತ್ಮಕ ಸಂಬಂಧ ಏನಿದಾವೆ, ಲೆಜಿಸ್ಲೇಚರ್ ರಿಲೇಷನ್ಸ್ ಏನಿದೆ, ಅಥವಾ ಫೈನಾನ್ಷಿಯಲ್ ರಿಲೇಷನ್ಸ್ ಹೇಗಿದೆ, ಹಣಕಾಸಿನ ಸಂಬಂಧಗಳೇನಿದೆ ರಾಜ್ಯ ಮತ್ತೆ ಕೇಂದ್ರಕ್ಕೆ. ಸೊ ಅದರಿಂದ 4 ಪ್ರಶ್ನೆಗಳು ಬಂದಿದ್ದಾವೆ. ಆ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆ ಅಗೈನ್ ಮತ್ತೆ ಆ ಚಾಪ್ಟರ್ ಅಲ್ಲಿ ಒಳಗಡೆ ಹೋಗೋಣ. ಒಂದು 6 ಪೇಜಸ್ ಇದೆ ಅಷ್ಟೇ ಚಾಪ್ಟರ್ ಇದು. ಅದರಲ್ಲಿ ಒಳಗಡೆ ಹೋದ್ರೆ ಲೆಜಿಸ್ಲೇಟಿವ್ ರಿಲೇಷನ್ಸ್ ಅರೌಂಡ್ 1 ಪೇಜ್ ಅಲ್ಲಿ ಇದೆ ಅಷ್ಟೇ. ಶಾಸನಾತ್ಮಕ ಸಂಬಂಧಗಳು ಅದರಿಂದ 2 ಪ್ರಶ್ನೆ. ಕಮಿಷನ್ಸ್ ಆನ್ ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್ಸ್, ಯಾವೆಲ್ಲ ಆಯೋಗಗಳನ್ನ ನಮ್ಮ ರಾಜ್ಯ ಮತ್ತು ಕೇಂದ್ರದ ನಡುವಿನ ಸಂಬಂಧಗಳನ್ನ ತಿಳಿಲಿಕ್ಕೆ ನೇಮಕವನ್ನ ಮಾಡಿದ್ದಾರೆ, ಆ ಆಯೋಗಗಳ ರೆಕಮೆಂಡೇಶನ್ ಏನು ಅನ್ನೋದ್ರ ಮೇಲೆ 1 ಪ್ರಶ್ನೆ. ಅದನ್ನ ಬಿಟ್ರೆ ನಾರ್ತ್ ಈಸ್ಟರ್ನ್ ಕೌನ್ಸಿಲ್, ಈಶಾನ್ಯ ರಾಜ್ಯಗಳ ಪ್ರಾಧಿಕಾರದಿಂದ 1 ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್, ಡೋಂಟ್ ವರಿ ಸರ್ ನಮ್ಗಿನ್ನ ಏನು ಗೊತ್ತಿಲ್ಲ ಸರ್, ಈಗ ಕಾನ್ಸ್ಟಿಟ್ಯೂಷನ್ ಈಗ ನೋಡ್ತಾ ಇದ್ದೀವಿ ಅಂದ್ರೆ ಜಸ್ಟ್ ನೀವು ಒಂದ್ ಕಡೆ ಇದನ್ನ ಬರ್ಕೊಂಡಿರಿ, ನಿಮ್ಗೆ 1 ರಿವಿಷನ್ 2 ರಿವಿಷನ್ ಆದ ನಂತರ ನಿಮಗೊಂದು ಐಡಿಯಾ ಸಿಗುತ್ತೆ ಅಂಡ್ ಕಾನ್ಸ್ಟಿಟ್ಯೂಷನ್ ನ ಇಂಪಾರ್ಟೆನ್ಸ್ ಏನು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಅದೇ ಕನ್ನಡದಲ್ಲಿದೆ. ದೆನ್ 9th ಚಾಪ್ಟರ್ ಅಲ್ಲಿ ಅದರಲ್ಲಿ ಲೋಕಲ್ ಗವರ್ನಮೆಂಟ್ ಇಂದ 4 ಪ್ರಶ್ನೆಗಳು ಬಂದಿದ್ದಾವೆ. ಸುಮ್ಮನೆ ಹೇಳ್ತಾರೆ ಪಂಚಾಯತ್ ರಾಜ್ಯ ಮತ್ತೆ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಏನಿದಾವಲ್ಲ, ಸ್ಥಳೀಯ ಸರ್ಕಾರಗಳು, ಮುನ್ಸಿಪಾಲಿಟಿ, ಇದರಿಂದ ತುಂಬಾ ಪ್ರಶ್ನೆಗಳು UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ ಅಂತ. ನೋ, ಜಸ್ಟ್ ಲಾಸ್ಟ್ 10 year ಇಂದ 4 ಪ್ರಶ್ನೆ ಬಂದಿರೋದು. ಬಟ್ ಇಲ್ಲಿ KPSC ಎಕ್ಸಾಮ್ಗಳಿಂದ ಜಾಸ್ತಿ ಪ್ರಶ್ನೆ ಬರ್ತವೆ ಪಂಚಾಯತ್ ರಾಜ್ ಇಂದ. ಸೊ ಕೇಳಿರ್ತಕ್ಕಂಥ 4 ಪ್ರಶ್ನೆಗಳಲ್ಲಿ ಪಂಚಾಯತ್ ರಾಜ್ ಏನಿದೆಯಲ್ವಾ, ಪಂಚಾಯತಿ ಅಂತ ಹೇಳಿ 1 ಚಾಪ್ಟರ್ ಇದೆಯಲ್ಲ, ಅದರಲ್ಲಿ 2 ಪ್ರಶ್ನೆ ಕೇಳಿದ್ದಾರೆ. ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಈ ತರ 1 ಪ್ರಶ್ನೆ, ಶೆಡ್ಯೂಲ್ ಏರಿಯಾ ಬಗ್ಗೆ 1 ಪ್ರಶ್ನೆ. ಸಿಂಪಲ್ ಈ 4 ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಡೈರೆಕ್ಟ್ ಆಗಿ ಎಂ ಲಕ್ಷ್ಮೀಕಾಂತ್ ಅವರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಅಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂತ 1 ಚಾಪ್ಟರ್ ಇದೆ. ಇದು ಕೂಡ ಅರೌಂಡ್ 5 pages ಇದೆ ಅಷ್ಟೇ. ಸೊ ಅದರಿಂದ ಬಂದಿರತಕ್ಕಂಥದ್ದು. ದೆನ್ ಅದನ್ನ ಹೊರತುಪಡಿಸಿದ್ರೆ ಎಸ್ ದಿಸ್ ಇಸ್ ಲಾಸ್ಟ್. ಎಲೆಕ್ಷನ್ಸ್, ಚುನಾವಣೆಯಿಂದ 4 ಪ್ರಶ್ನೆಗಳು. ಚುನಾವಣೆ ಅಲ್ಲಿ ಸರ್ ಲೋಕಸಭೆ ಚುನಾವಣೆ, ಹಂಗಂತ ಚುನಾವಣೆ ಸಪರೇಟ್ ಎಲೆಕ್ಷನ್ ಇದೆಯಲ್ಲ ಅದನ್ನ ನೋಡ್ಕೋಬೇಕು ಸರ್. ನೋ, ಇದು ಪಾರ್ಲಿಮೆಂಟ್ ಅಲ್ಲೇ ಇರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಅಲ್ಲಿ ಸಂಸತ್ತಿನಲ್ಲಿ ಇರ್ತಕ್ಕಂಥ ಚಾಪ್ಟರ್ ಅಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆ. ಅದನ್ನ ಬಿಟ್ರೆ 1 ಪ್ರಶ್ನೆ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್, ಜನಪ್ರಾತಿನಿಧ್ಯ ಕಾಯ್ದೆಯಿಂದ 1 ಪ್ರಶ್ನೆ ಬಂದಿರತಕ್ಕಂಥದ್ದು. ಅಗೈನ್ ಇದೆರಡು ಕೂಡ ಪಾರ್ಲಿಮೆಂಟ್ ಚಾಪ್ಟರ್ ಓದಿದ್ರೆ ಸಾಕು. ಸೊ ಅಲ್ಲಿ 4 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಎಸ್, ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದು ಫಸ್ಟ್ ಚಾಪ್ಟರ್ ಇದೆ. ಅಂಡ್ ನಿಮ್ಗೊಂದೇನ್ ಹೇಳ್ಬೇಕು ಅಂದ್ರೆ, ನೀವು ಬುಕ್ ಏನ್ ತೆಗೆದ್ಕೊಂಡ್ ಬರ್ತೀರಲ್ವಾ, ಬುಕ್ ತೆಗೆದ್ಕೊಂಡ್ಬಂದು ಫಸ್ಟ್ ಚಾಪ್ಟರ್ ಇಂದ ಯಾವುದೇ ಕಾರಣಕ್ಕೂ ಕಾನ್ಸ್ಟಿಟ್ಯೂಷನ್ ಅನ್ನ ಓದ್ಲಿಕ್ಕೆ ಶುರು ಮಾಡಬಾರ್ದು. ಯಾಕೆ ಸರ್ ಶುರು ಮಾಡಬಾರ್ದು ಅಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ಅಲ್ಲಿ ಯಾವುದೋ ಒಂದು ಆಕ್ಟ್ ಅಲ್ಲಿ 1773 ಆಕ್ಟೋ ಅಥವಾ 1813 ಆಕ್ಟೋ ಅಥವಾ 1833 ಆಕ್ಟೋ ಅಥವಾ 1935 ಆಕ್ಟೋ ಅಥವಾ ಯಾವುದೋ ಒಂದು ಆಕ್ಟ್ ಅಲ್ಲಿ ಡೈಆರ್ಕಿ ಅಂತ ಇರುತ್ತೆ, ದ್ವಿಸರ್ಕಾರ ಪದ್ಧತಿ. ನಿಮಗೆ ದ್ವಿಸರ್ಕಾರ ಪದ್ಧತಿ ಅಂದ್ರೆ ಏನು ಗೊತ್ತಿಲ್ಲ, ನೀವು ಡೈರೆಕ್ಟ್ ಆಗಿ ಅದನ್ನ ಓದಿದ್ರೆ, ಅಥವಾ ಎಲ್ಲೋ ಒಂದ್ ಕಡೆ ಸಾವರ್ನಿಟಿ ಅಂತ ಇರುತ್ತೆ, ಸಾರ್ವಭೌಮತ್ವ ಅಂತಕ್ಕಂಥದ್ದು ಪದಾರ್ಥ ಗೊತ್ತಿಲ್ಲ, ನೀವು ಡೈರೆಕ್ಟ್ ಆಗಿ ಫಸ್ಟ್ ಚಾಪ್ಟರ್ ಓದಿದ್ರೆ. ಅಥವಾ ಡ್ಯೂಯಲ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ನಿಮಗೆ ಡ್ಯೂಯಲ್ ರೆಗ್ಯುಲೇಷನ್ಸ್ ಅಂದ್ರೆ ಏನು ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಆ ಚಾಪ್ಟರ್ ಓದಿದ್ರಿಗೆ. ಸಾರ್ವಭೌಮತೆ, ಸಮಗ್ರತೆ ಅಂದ್ರೆ ಏನು, ಇಂಟಿಗ್ರಿಟಿ ಅಂದ್ರೆ ಏನು, ಐಕ್ಯತೆ ಅಂದ್ರೆ ಏನು, ಇವೆಲ್ಲವೂ ನಿಮಗೆ ಅರ್ಥ ಗೊತ್ತಿರಬೇಕು. ಸೊ ಡೈರೆಕ್ಟ್ ಆಗಿ ಫಸ್ಟ್ ಚಾಪ್ಟರ್ ಇಂದ ಯಾವುದೇ ಕಾರಣಕ್ಕೂ ಕಾನ್ಸ್ಟಿಟ್ಯೂಷನ್ ಅನ್ನ ಓದಬಾರ್ದು. ನೀವು ಓದ್ತಕ್ಕಂಥ ಅಪ್ರೋಚ್ ಚೇಂಜ್ ಆಗಬೇಕು. ಮತ್ತೆ ಯಾವ ರೀತಿ ಸರ್ ಓದ್ಬೇಕು, ನಾನು ನಿಮ್ಗೆ ಯಾವ ರೀತಿ ನೀವು ಓದ್ಬೇಕು ಅದೇ ರೀತಿ ಅದೇ ಚಾಪ್ಟರ್ ಇಂದ ನಾನು ತರಗತಿಗಳನ್ನ ಶುರು ಮಾಡ್ತೀನಿ. ಸೊ ನಾನೇನು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಆ ಚಾಪ್ಟರ್ ಫಸ್ಟ್ ಅಂತ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ನಾನೇ ನಿಮಗೆ ಫಸ್ಟ್ ನನ್ಗಿನ್ನ ನನ್ನ ಕ್ಲಾಸ್ ಆಗೋಕ್ಕಿಂತ ಮುಂಚೆ ನೀವೇನಾದ್ರು ಓದ್ತೀವಿ ಅಂದ್ರೆ, ಅಥವಾ ನನ್ನ ಯೂಟ್ಯೂಬ್ ಸ್ಟೂಡೆಂಟ್ಸ್ ನನ್ನ ಕ್ಲಾಸ್ ಯಾರು ಜಾಯ್ನ್ ಆಗಿಲ್ವಲ್ಲ ಅವ್ರು ಓದ್ತೀವಿ ಅಂದ್ರೆ ನಿಮಗೆ ಒಂದು ಲೀಸ್ಟ್ ಅನ್ನ ನಾನು ಪ್ರೊವೈಡ್ ಮಾಡ್ತೀನಿ, ಡೋಂಟ್ ವರಿ. ಸೊ ಆ ಆರ್ಡರ್ ವೈಸ್ ತಾವು ಕಾನ್ಸ್ಟಿಟ್ಯೂಷನ್ ಅನ್ನ ಓದ್ಬೇಕು. ಬುಕ್ ಆಸ್ ಇಟ್ ಇಸ್ ಇದೆಯಲ್ಲ ಆ ರೀತಿ ಓದ್ಬಾರ್ದು. ದೆನ್ ಲಾಸ್ಟ್ಗೆ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ರಚನೆ ಅಂತ ಹೇಳಿ ಚಾಪ್ಟರ್ ಇದೆ ಒಂದು.
ಅದರಿಂದ 3 ಪ್ರಶ್ನೆಗಳು ಬಂದಿದ್ದಾವೆ. ಸೊ ನೆಕ್ಸ್ಟ್ ಆ 3 ಪ್ರಶ್ನೆಗಳು ಎಲ್ಲಿಂದ ಬಂದಿದ್ದಾವೆ ಅಂದ್ರೆ ಎನಾಕ್ಟ್ಮೆಂಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಜಾರಿ ಆಗುತ್ತಲ್ವ 1949 ಅಲ್ಲಿ, ಆ ಟೈಮಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಏನೆಲ್ಲ ಇದ್ವು ಅಂತಕ್ಕಂತಹ ಪ್ರಶ್ನೆಗಳು ಬಂದಿದ್ದಾವೆ. 2 ಪ್ರಶ್ನೆ. ಅದನ್ನ ಬಿಟ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದ್ರೆ ಸಂವಿಧಾನ ರಚನಾ ಸಭೆ, ವಿಧಾನಸಭೆ ಅಲ್ಲ ಇದು, ರಚನಾ ಸಭೆ ಏನಿತ್ತಲ್ವಾ, ಆ ರಚನಾ ಸಭೆಯಲ್ಲಿ ಹಲವಾರು ಕಮಿಟೀಸ್ ಇದ್ವಲ್ವಾ, ಮೇಜರ್ ಕಮಿಟೀಸ್, ಮೈನರ್ ಕಮಿಟೀಸ್ ಅಂತ ಹೇಳಿ. ಅದರಲ್ಲಿ ಎಸ್ಪೆಷಲಿ ಮೇಜರ್ ಕಮಿಟಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಮಿತಿಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಿದ್ರು ಯಾವ್ಯಾವ ಸಮಿತಿಗೆ, ಸೊ ಅಲ್ಲಿಂದ ನೇರವಾಗಿ 1 ಪ್ರಶ್ನೆ ಬಂದಿದೆ. ಸೊ ಇದಾದ ನಂತರ ಸ್ಟೇಟ್ ಲೆಜಿಸ್ಲೇಚರ್ ಇಂದ 3 ಪ್ರಶ್ನೆಗಳು ಬಂದಿರತಕ್ಕಂಥದ್ದು ರಾಜ್ಯ ಶಾಸಕಾಂಗದಿಂದ. ಸರ್ ರಾಜ್ಯ ಶಾಸಕಾಂಗದಲ್ಲಿ ಏನೇನು ಓದ್ಬೇಕು ಸರ್? ಒಂದು ಗವರ್ನರ್, ಇನ್ನೊಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನಸಭೆ, ವಿಧಾನ ಪರಿಷತ್. ಸೊ ಅದರಿಂದ 3 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನೋಡಿ, ಡಿಕ್ರೀಸ್ ಕಳೆದ ಒಂದು 10 ವರ್ಷದಿಂದ UPSC ಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇಂದ ಡಿಕ್ರೀಸ್ ಆಗ್ತಾ ಇದೆ ಪ್ರಶ್ನೆಗಳು, ಮತ್ತೆ ಮಾಡರ್ನ್ ಹಿಸ್ಟ್ರಿಯಿಂದ ಡಿಕ್ರೀಸ್ ಆಗ್ತಿದೆ ಪ್ರಶ್ನೆಗಳು. ಹಂಗಂತ ಓದ್ಬಾರ್ದ ಸರ್? ಡೆಫಿನೆಟ್ಲಿ ಓದ್ಬೇಕು. ಬಟ್ ನಿಮ್ ಪ್ರಿಯಾರಿಟಿ ಯಾವ ರೀತಿ ಇರಬೇಕು ಅಂದ್ರೆ ಐಲ್ಡಿಂಗ್ ಏರಿಯಾ ಫಸ್ಟ್ ಜಾಸ್ತಿ ಇಲ್ಲಿಂದ ಬರ್ತವೆ, ಆ ಆರ್ಡರ್ ವೈಸ್ ಅಲ್ಲೇ ನಾನು ಲಿಸ್ಟ್ ಕೊಡ್ತೀನಿ, ಅದು ನಿಮ್ಮ ಪ್ರಿಯಾರಿಟಿ ಆಗಿರ್ಬೇಕು. ಸರ್ ಪ್ರಿಯಾರಿಟಿ ಫಸ್ಟ್ ಡೇನೇ ಮಾಡ್ಬೇಕಾ ಸರ್? ನೆವರ್. ಫಸ್ಟ್ ನಾವು 0 ಇಂದ ಕಂಪ್ಲೀಟ್ ಮುಗಿಸ್ಬೇಕು 1 ರೌಂಡ್, ಸೆಕೆಂಡ್ ರೌಂಡ್ ಹೈಲೈಟ್, ಥರ್ಡ್ ರೌಂಡ್ ಅಲ್ಲಿ ಥರ್ಡ್ ರಿವಿಷನ್ ಅಲ್ಲಿ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಗೊತ್ತಾಗುತ್ತೆ. ಫೋರ್ತ್ ರೌಂಡ್ ಅಲ್ಲಿ ನೀವು ಎಕ್ಸಾಮ್ ಹತ್ರ ಇದ್ದಾಗ ಐಲ್ಡಿಂಗ್ ಏರಿಯಾಸ್ ಅಂತ ಏನ್ ಕೊಟ್ಟಿರ್ತೀನಲ್ಲ ಅದನ್ನ ಮಾತ್ರ ರಿವಿಷನ್ ಅನ್ನ ಮಾಡ್ಬೇಕಾಗುತ್ತೆ. ಸರ್ ಫಸ್ಟ್ ಹೇಳಿದ್ದಾರೆ ಫಸ್ಟೇ ಐಲ್ಡಿಂಗ್ ಏರಿಯಾಸ್ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥ ಓದ್ತೀನಿ, ಇನ್ ಮಿಕ್ದವ್ ಬಿಡ್ತೀನಿ ಅಂದ್ರೆ ನೋ, ನೆವರ್. ಇತ್ತೀಚಿನ ಪರೀಕ್ಷೆಗಳ ಟ್ರೆಂಡ್ ಆಗಿಲ್ಲ. ಸೊ ಡೋಂಟ್ ವರಿ, ಅದೆಲ್ಲ ನಾನು ನೋಡ್ಕೋತೀನಿ ನನ್ನ ಕ್ಲಾಸಲ್ಲಿ. ಸೊ ಅದರಲ್ಲಿ ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 1 ಪ್ರಶ್ನೆ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದಿಂದ 1 ಪ್ರಶ್ನೆ ಬಂದಿದೆ, ಮತ್ತೆ ಭಾರತದ ಚುನಾವಣಾ ಆಯೋಗದಿಂದ 1 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಸೊ ನೆಕ್ಸ್ಟ್ ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿಯಿಂದ ಕಳೆದ 10 ವರ್ಷದಲ್ಲಿ ಕೇಳಿರೋದೇ 2 ಎಮರ್ಜೆನ್ಸಿ ಪ್ರಾವಿಷನ್ಸ್. ಸೊ ಅದರಲ್ಲಿ 2 ಪ್ರಶ್ನೆಗಳು ರಾಷ್ಟ್ರಪತಿ ಆಡಳಿತ, ಪ್ರೆಸಿಡೆಂಟ್ ರೂಲ್. ಯಾಕೆ ಪ್ರೆಸಿಡೆಂಟ್ ರೂಲ್? ಅಗೈನ್ ಪ್ರತಿ ವರ್ಷನೂ ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ ಅಂದ್ರೆ ಈ ಪ್ರೆಸಿಡೆಂಟ್ ರೂಲೇ ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ಬಿಜೆಪಿ ಸರ್ಕಾರ ಬಂದಾಗ ಕಾಂಗ್ರೆಸ್ ಅಲ್ಲಿ ಇರತಕ್ಕಂತಹ ರಾಜ್ಯಗಳ ಮೇಲೆ ಪ್ರೆಸಿಡೆಂಟ್ ರೂಲ್ ಹಾಕಿರತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡಿದೀವಿ. ಅದೇ ಕಾಂಗ್ರೆಸ್ ಸರ್ಕಾರ ಬಂದಾಗ ಬೇರೆ ಬಿಜೆಪಿ ಇರತಕ್ಕಂತಹ ರಾಜ್ಯಗಳ ಮೇಲೆ ಪ್ರೆಸಿಡೆಂಟ್ ರೂಲ್, ರಾಷ್ಟ್ರಪತಿ ಆಡಳಿತವನ್ನು ಹಾಕಿರತಕ್ಕಂಥದ್ದನ್ನ ನೋಡಿದೀವಿ. ಸೊ ಅನೇಕ ಬಾರಿ ಈ ಪ್ರಾವಿಷನ್ಸ್ ಮಿಸ್ಯೂಸ್ ಆಗಿದೆ. ಇಡೀ ಕಾನ್ಸ್ಟಿಟ್ಯೂಷನ್ ಅತಿ ಹೆಚ್ಚು ತುರ್ತು ಪರಿಸ್ಥಿತಿ ಹಾಕಿರ್ತಕ್ಕಂಥದ್ದೇ ಈ ಒಂದು ಪ್ರಾವಿಷನ್. ಇದ್ರ ಬಗ್ಗೆ ಮಾತಾಡೋಣ ಕ್ಲಾಸಲ್ಲಿ. ಸೊ ಅದರಿಂದ ಪ್ರಶ್ನೆ ಬಂದಿರತಕ್ಕಂಥದ್ದು. ಸೊ ಅದನ್ನ ಹೊರತುಪಡಿಸಿದ್ರೆ ನೋಡಿ ಇಷ್ಟೇ ಕಂಪ್ಲೀಟ್ 10 ವರ್ಷದ ಪ್ರಶ್ನೆ. ಯಾವ್ಯಾವ ಟಾಪಿಕ್ ಇಂದ ಯಾವ್ಯಾವ ಕಾನ್ಸೆಪ್ಟ್ ಇಂದ ಬಂದಿದೆ, ಯಾವ್ಯಾವ ಚಾಪ್ಟರ್ ಇಂದ ಬಂದಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಾಯ್ತು. ಸಾರಿ. ಈಗ ಇದನ್ನ ಹೊರತುಪಡಿಸಿ ನಿಮ್ಮ UPSCಗೆ ಬಂದ್ರೆ, ನೆಕ್ಸ್ಟ್ KSಗೆ ಬರ್ತೀನಿ, ನೆಕ್ಸ್ಟ್ PSIಗೆ ಬರ್ತೀನಿ, ಡೋಂಟ್ ವರಿ. ಅಗೈನ್ 1 ಮಾತು ಹೇಳ್ತೀನಿ ಕೇಳಿ. ಇತ್ತೀಚಿನ ಟ್ರೆಂಡು UPSC ಪ್ಯಾಟರ್ನ್ ನ KS ಅವ್ರು ಕಾಪಿ ಮಾಡ್ತಿದ್ದಾರೆ. KS ಪ್ರಶ್ನೆ ಪತ್ರಿಕೆಗಳನ್ನ ಈ FDST ನವ್ರು ಕಾಪಿ ಮಾಡ್ತಿದ್ದಾರೆ. ಸೊ ಇದೇ KS ಚಾಪ್ಟರ್ ನ ಇಟ್ಕೊಂಡು ಈಗ ನಿನ್ನೆ ಮೋಟಾರ್ ವೆಹಿಕಲ್ ಏನ್ ನೋಡಿದ್ರಲ್ವಾ, ಅಥವಾ ನೀವು ಲಾಸ್ಟ್ PSI ನೋಡಿದ್ರಲ್ಲ 544, ಇದನ್ನ ಇಟ್ಕೊಂಡು ಅವ್ರು ಕಾಪಿ ಮಾಡ್ತಿದ್ದಾರೆ. ಇಟ್ ಮೀನ್ಸ್ ನನಗೆ ಒಬ್ಬ ಸ್ಟೂಡೆಂಟ್ ಕೇಳ್ತಿದ್ದ, ಸರ್ ನನ್ನ ಕಾನ್ಸ್ಟಿಟ್ಯೂಷನ್ PSI ಹೆಂಗ್ ಓದೋದು ಹೇಳಿ ಸರ್. ನೋಡಿ ಒಂದ್ ಹೇಳ್ತೀನಿ, ಇದು PSIಗೆ ಅಂತ ಕಾನ್ಸ್ಟಿಟ್ಯೂಷನ್ ಸಪ್ರೇಟ್ ಇಲ್ಲ, UPSCಗೆ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಸಪ್ರೇಟ್ ಇಲ್ಲ, FDSDಗೆ ಅಂತ ಹೇಳಿ ಸಪ್ರೇಟ್ ಇಲ್ಲ. ಇವತ್ತು ಯೂಟ್ಯೂಬ್ ಅಲ್ಲಿ ಮಿಸ್ಗೈಡ್ ಮಾಡೋರು ತುಂಬಾ ಜನ ಇದಾರೆ. ನೀವು ಇಷ್ಟೋದ್ರ ಸಾಕು. ನೋ, ನೆವರ್. ನಿಮ್ಗೆ ಯಾವತ್ತು ಐಲ್ಡಿಂಗ್ ಏರಿಯಾಸ್ ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದ್ಬೇಕು. ಅದಕ್ಕಿಂತ ಮುಂಚೆ 4 ರಿವಿಷನ್ ಕಂಪ್ಲೀಟ್ ಆಗಿ ಬುಕ್ಸ್ ಅನ್ನ ನೀವು ಓದಿರ್ಬೇಕು. ಸೊ ನೋಡ, ಅದನ್ನ ನಾನು ಅಪ್ರೋಚಸ್ ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತಾ ಬರ್ತೀನಿ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಅರೌಂಡ್ ಗವರ್ನೆನ್ಸ್ ಇಂದ 28 ಪ್ರಶ್ನೆಗಳು, ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದಾದ್ರು ಕರೆಂಟ್ ಅಫೇರ್ಸ್ ಇತ್ತ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ರಾಜ್ಯ
ನಮ್ಮ ಒಂದು ಆಡಳಿತವನ್ನ ಸುಗಮವಾಗಿ ನಡೆಸಲಿಕ್ಕೆ ಯಾವುದೋ ಒಂದು ಇ ಆಫೀಸ್ ಅಂತ ಹೇಳಿ ಒಂದು ಯೋಜನೆಯನ್ನು ತಂದಿದೆ. ಅದು ತುಂಬಾ ಪಾಪ್ಯುಲರ್ ಆಯ್ತು. ಅವಾಗ ಇ ಆಫೀಸ್ ಅಥವಾ ಈ ಯೋಜನೆ ಅಂತ ಏನಿದೆ ಅದ್ರ ಬಗ್ಗೆ ತಿಳ್ಕೊಬೇಕು. ಈ ರೀತಿ ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ, ಡೋಂಟ್ ವರಿ, ಅದನ್ನೇನು ತಲೆ ಕೆಡಿಸ್ಕೋಬೇಡಿ. ಆ ರೀತಿ 28 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದನ್ನ ಬಿಟ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ 19 ಪ್ರಶ್ನೆಗಳು ಬಂದಿದ್ದಾವೆ. ಪೊಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮ್ ಇವೆಲ್ಲಿರ್ತವೆ ಸರ್? ಅಗೈನ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. ನಾನು ಆಲ್ರೆಡಿ ಬಜೆಟ್ ಅನ್ನ ನೀಟಾಗಿ ಮಾಡಿಕೊಟ್ಟಿದ್ದೀನಿ. ಎಕನಾಮಿಕ್ ಕ್ಲಾಸ್ ಅನ್ನ ಮುಗಿಸಿದ ನಂತರ ಬಜೆಟ್ ನೋಡಿ. ಫಸ್ಟೇ ಬಜೆಟ್ ನೋಡಿದ್ರೆ ಸರ್ ಏನೇನೋ ಹೇಳ್ಕೊಡ್ತಾವ್ರೆ, ಇಷ್ಟೊಂದು ನಮಗೆ ಬೇಕಾ ಅನ್ಸುತ್ತೆ. ನೋಡಿ, ನಾನು ಎಗೈನ್ ಹೇಳ್ತಾ ಇದ್ದೀನಿ. ಪಿ ಎಸ್ ಅವರೇ ಇಷ್ಟು ಓದ್ಬೇಕು, ಕೆ ಎಸ್ ಅವರೇ ಇಷ್ಟು ಓದ್ಬೇಕು, ಯು ಪಿ ಎಸ್ ಅವರೇ ಎಷ್ಟು ಹೋಗ್ಬೇಕು. ಕಾನ್ಸ್ಟಿಟ್ಯೂಷನ್ ಇಲ್ಲ, ಕಾನ್ಸ್ಟಿಟ್ಯೂಷನ್ ಎಲ್ರಿಗೂ ಒಂದೇ ಇರೋದು. ನಾಳೆ ನೀವು ಕೆ ಎಸ್ ಹೋಗ್ತೀರಾ ಅಥವಾ ಪಿ ಎಸ್ ಐ ಹೋಗ್ತೀರಾ, ಸಂವಿಧಾನವನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವು ಹೋಗ್ತಿರ್ತಕ್ಕಂಥದ್ದು. ಅಟ್ಲೀಸ್ಟ್ ಅದರಲ್ಲಿ ಡೀಪ್ ನಾಲೆಡ್ಜ್ ಇಲ್ಲ ಅಂದ್ರೆ ಹೇಗೆ? ಅದರಲ್ಲಿ ಎಸ್ಪೆಷಲಿ ಇ ಎಸ್ ಐ, ಪಿ ಎಸ್ ಐ, ಪಿ ಸಿ ಇದನ್ನ ಹೊರತುಪಡಿಸಿದ್ರೆ ಯು ಪಿ ಎಸ್ ಸಿ, ಇಷ್ಟರಲ್ಲಿ ಅತಿ ಹೆಚ್ಚು ನಿಮಗೆ ನಿಮ್ಮ ಕಟ್ ಆಫ್ ನ ಮೋರ್ ದೆನ್ 30 to 40% ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದಲೇ ಇರುತ್ತೆ. ಅಂಡ್ ವಿದ್ಯಾರ್ಥಿಗಳು ಓವರ್ ಕಾನ್ಫಿಡೆನ್ಸ್ ಇಲ್ಲಿ ಇರುತ್ತೆ ಅಂದ್ರೆ ಈ ಸಬ್ಜೆಕ್ಟ್ ಅಲ್ಲೇ ಇರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸಿ ಸರ್, ನಾನು ಇಷ್ಟೊತ್ತಿ ಓದಿದ್ದೀನಿ ಅಂದ್ರೂ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಲ್ಲ. ಇವಾಗ ಕಾನ್ಸೆಪ್ಟ್ ಅನ್ನ ಕೇಳಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಆಗ ರಾಂಗ್ ಆಗಿ ಬರೋದು 20 ಪ್ರಶ್ನೆಗಳು ಬಂದಿದ್ರೆ ಸಿಲ್ಲಿ ಮಿಸ್ಟೇಕ್ ಮಾಡಿ 10 ಪ್ರಶ್ನೆ ರಾಂಗ್ ಆಗಿ ಬರ್ತೀರಾ ಓವರ್ ಕಾನ್ಫಿಡೆನ್ಸ್ ಇಂದ. ಅಂಡ್ ಬಿಲೀವ್ ಮಿ, ನೀವು ಯು ಪಿ ಎಸ್ ಸಿ ಆಗ್ಲಿ, ಇ ಎಸ್ ಐ ಆಗ್ಲಿ, ಪಿ ಎಸ್ ಆಗ್ಲಿ, ಪಿ ಸಿ ಆಗ್ಲಿ, ನೀವೆಲ್ಲ ಸಂವಿಧಾನವನ್ನ ರಕ್ಷಣೆ ಮಾಡಕ್ ಹೋಗ್ತಿರ್ತಕ್ಕಂಥದ್ದು. ಸೊ ಅದರಿಂದ ನಿಮ್ಗೆ ಏನಾದ್ರೂ ಒಂದು ಎಬೋ 20 ಅಂತೂ ಬಂದಿರುತ್ತೆ. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಬಂದೇ ಬರುತ್ತೆ. ಅದಕ್ಕೆ ಮೋಟಾರ್ ವೆಹಿಕಲ್ ಸಾಕ್ಷಿ. 32+ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಬಂದಿದೆ. ಅರೌಂಡ್ 64 ಮಾರ್ಕ್ಸ್. ನೋಡಿ, ಟೂ ಮಾರ್ಕ್ಸ್ ಅಂದ್ರೂ ಕೂಡ ಒಂದು ಪ್ರಶ್ನೆಗೆ 64 ಮಾರ್ಕ್ಸ್. ಪ್ರಶ್ನೆ ಎಷ್ಟು ಅಂತ ನಾನು ನೋಡಿಲ್ಲ ಮೋಟಾರ್ ವೆಹಿಕಲ್ದು, ಪ್ರಶ್ನೆ ಪತ್ರಿಕೆಯನ್ನ ನೋಡಿದೆ ಅಷ್ಟೇ. 32+ ಕಾನ್ಸ್ಟಿಟ್ಯೂಷನ್ ಇಂದ ಬಂದಿರ್ತಕ್ಕಂಥದ್ದು. ಸೊ ನಿಮ್ಗೆ ಏನಾದ್ರೂ 20 ಬಂದಿದೆ ಅಂದ್ರೆ ಇಲ್ಲಿ ನಿಮಗೆ ರಾಂಗ್ ಮಾಡ್ಲಿಕ್ಕೆ ಆಪ್ಷನ್ ಇರೋದು ಜಸ್ಟ್ 2 ಪ್ರಶ್ನೆಗಳನ್ನಷ್ಟೇ. ಯಾಕಂದ್ರೆ ಇದು ಈಸಿ, ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ 18 ನೀವು ಆನ್ಸರ್ ಮಾಡ್ಲಿಬಹುದು. 1 or 2 ಕ್ವಶನ್ಸ್ ರಾಂಗ್ ಮಾಡಿ ಅಥವಾ ಬಿಡಿ, ಎಕ್ಸ್ಕ್ಯೂಸ್. ಬಟ್ ನಾನು ಹೇಳೋದು ಅದನ್ನು ಬಿಡಬೇಡಿ, ಟ್ರೈ ಮಾಡಿ ಅಂತ. ಈಸಿ ಇದೆ. ಇದ್ರಲ್ಲಿ ನೀವು ಸ್ಕೋರ್ ಮಾಡ್ಕೊಂಡಿದ್ರೆ ಅಂದ್ರೆ ಬೇರೆ ಎಲ್ಲಾದ್ರೂ ಕರೆಂಟ್ ಅಫೇರ್ಸ್ ಅಥವಾ ಇನ್ನೊಂದೆಲ್ಲೋ ಸೈನ್ಸ್, ಇನ್ನೊಂದೆಲ್ಲೋ ಎನ್ವೈರನ್ಮೆಂಟ್, ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ನೀವು ಕ್ವಶನ್ ಬಿಡ್ತಕ್ಕಂಥದ್ದನ್ನ ನೀವು ಅರ್ನು ಮಾಡಬೇಕು. ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ರಜಾ ಆಗ್ತೀನಿ ನಾಳೆ ಅಂದ್ರೆ ಈ ವೀಕಲ್ಲಿ ಕಂಪ್ಲೀಟ್ 12 ಅವರ್ ಓದಿರ್ತೀನಿ, 1-2 ದಿನ ರಜೆ ತಗೋತೀನಿ. ತೊಂದ್ರೆ ಇಲ್ಲ, 2 ದಿನ ರಜಾವನ್ನ ನೀನ್ ಅರ್ನು ಮಾಡಿದ್ಯಾ. ಅದೇ ರೀತಿ ನೀನ್ ಎಲ್ಲಾದ್ರೂ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಅಥವಾ ಇನ್ನೊಂದು ಸೈನ್ಸ್ ಅಲ್ಲಿ ಅದ್ರಲ್ಲೇನಾದ್ರು ಪ್ರಶ್ನೆಗಳನ್ನ ಬಿಡ್ಬೇಕು ಅಂದ್ರೆ ನೀನು ಅವೆರಡು ಪ್ರಶ್ನೆಗಳನ್ನ ಅರ್ನು ಮಾಡ್ಬೇಕು. ಇಲ್ಲಿ ಬೇರೆ ಸಬ್ಜೆಕ್ಟ್ ಅಲ್ಲಿ ಆ ರೀತಿ ಪ್ರಶ್ನೆಗಳನ್ನ ಅರ್ನು ಮಾಡ್ತಕ್ಕಂತಹ ಒಂದು ಸಬ್ಜೆಕ್ಟ್ ಯಾವುದು ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಈಗ ಕಂಪ್ಲೀಟ್ ಯಾವ್ಯಾವ ಚಾಪ್ಟರ್ ಎಷ್ಟೆಷ್ಟು ಕೇಳಿದ್ದಾರೆ ಅಂತ ಹೇಳಿ ನೋಡಿದ್ವಿ. ಅದನ್ನ ಹೊರತುಪಡಿಸಿದ್ರೆ ಅಂಡ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಕೆಲವು ಮಾರ್ಗದರ್ಶಕರು ಹೇಳ್ತಿದ್ದಾರೆ ಪಿ ಎಸ್ ಐ ಸಿಲೆಬಸ್ ನೋಡ್ಕೊಳ್ಳಿ, PYQ ನೋಡ್ಕೊಳ್ಳಿ. ಎರಡು ನೋಡ್ಬೇಡಿ. PSI ಸ್ಟೂಡೆಂಟ್ಸ್ ಸಿಲೆಬಸ್ ನೋಡ್ಬೇಡಿ, PYQ ನೋಡ್ಬೇಡಿ. ಏನ್ ಸರ್ ಹಿಂಗ್ ಹೇಳ್ತಾವ್ರೆ? ಗಮನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಒಂದು, ಸಿಲೆಬಸ್ ಡೀಟೇಲ್ಡ್ ಆಗಿಲ್ಲ. ಭಾರತದ ಸಂವಿಧಾನ ಮತ್ತೆ ರಾಜಕೀಯ ಅಷ್ಟೇ ಇರೋದು PSI ಸಿಲೆಬಸ್, ಡೀಟೇಲ್ಡ್ ಇಲ್ಲ. ಅದು ನೋಡಿದ್ರೆ ಏನು? ಬಟ್ ನಾನೇನ್ ಹೇಳ್ತೀನಿ, UPSC ಆಗಿರ್ಬೋದು ಅಥವಾ KS, ನಾನೇ ಎಲ್ಲಾ ಯಾವ್ಯಾವ ಸಬ್ಜೆಕ್ಟ್ ಸಿಲೆಬಸ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನಾನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟ್, ನೀವು UPSC ಗಾದ್ರೂ ಓದಿ ಅಥವಾ KS ಗಾದ್ರೂ ಓದಿ, ಎನ್ವೈರನ್ಮೆಂಟ್ ಅಲ್ಲಿ ಒಂದು ಬ್ರಾಕೆಟ್ ಅಲ್ಲಿ KS ಅಲ್ಲೂ ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾನೆ, UPSC ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಒಂದು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನೆ, ಡು ನಾಟ್ ರಿಕ್ವೈರ್ಡ್ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಪಾರಿಣ್ಯತ ಅಥವಾ ಪಂಡಿತತೆ ಅಥವಾ ಪಾಂಡಿತ್ಯ ತಮಗೆ ಬೇಕಾಗಿಲ್ಲ ಅಂತ. ಇದೊಂದೇ ಸಬ್ಜೆಕ್ಟ್ಗೆ UPSC ಮತ್ತು KS ಅಲ್ಲಿ ಈ ರೀತಿ ಕೊಟ್ಟಿರ್ತಕ್ಕಂಥದ್ದು ಬೇರೆ ಯಾವುದು ಸಬ್ಜೆಕ್ಟ್ಗೆ ಕೊಟ್ಟಿಲ್ಲ. ಇಟ್ ಮೀನ್ಸ್ ನೀವು ಎನ್ವೈರನ್ಮೆಂಟ್ ಓದ್ತಾ ಇದ್ದೀರಂದ್ರೆ ಸೈಂಟಿಫಿಕಲ್ ಟರ್ಮ್ ಅನ್ನ ಜಾಸ್ತಿ ಒಳಗಡೆ ಹೋಗ್ಬೇಡಿ. ಎಸ್, ಅಫ್ಕೋರ್ಸ್ 2023 ಅಲ್ಲಿ ಕೇಳಿದ್ದಾರೆ, ಬಟ್ ಅಗೇನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಬೇರೆ ಯಾವ ವರ್ಷನೂ ಕೂಡ ಆ ರೀತಿ ಸೈಂಟಿಫಿಕಲ್ ವರ್ಡ್ ಅನ್ನ ಕೇಳಿಲ್ಲ. ಫಾರ್ ಎಕ್ಸಾಂಪಲ್ ಯೂಟ್ರೋಫಿಕೇಶನ್ ಅಂದ್ರೆ ಏನು, ಅದರ ಎಫೆಕ್ಟ್ ನಮ್ಮ ಎನ್ವೈರನ್ಮೆಂಟ್ ಮೇಲೆ ಯಾವ ರೀತಿ ಆಗುತ್ತೆ, ಇಷ್ಟು ಸಾಕು. ಅದನ್ನ ಡೀಟೇಲ್ಡ್ ಹೋಗ್ಬೇಕಾಗಿಲ್ಲ. ಅಥವಾ ಪೊಲ್ಯೂಷನ್ ಚಾಪ್ಟರ್, ಮಾಲಿನ್ಯವನ್ನು ಓದ್ತಾ ಇದ್ರೆ ಅಂದ್ರೆ ಪೊಲ್ಯೂಟೆಂಟ್ಸ್ ಯಾವ್ಯಾವು ಮಾಲಿನ್ಯಕಾರಕಗಳಿರ್ತಾವಲ್ಲ ಅವು ಅವು ಯಾವ ಸೋರ್ಸ್ ಇಂದ ರಿಲೀಸ್ ಆಗ್ತವೆ, ಇಷ್ಟು ಸಾಕು. ಆಮೇಲೆ ನೈಟ್ರಸ್ ಆಕ್ಸೈಡು ಇದು ಹೆಂಗ್ ಫಾರ್ಮ್ ಆಗುತ್ತೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್, ನೋ ಅಷ್ಟೊಂದು ಬೇಕಾಗಿಲ್ಲ.
ನೈಟ್ರೋಜನ್ ಸೈಕಲ್ ಅಲ್ಲಿ ಬೇಸಿಕ್ಸ್ ಬೇಕಾಗುತ್ತೆ, ಅದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಫಸ್ಟ್ ಸಿಲೆಬಸ್ ಅನ್ನ PSI ಹುಡುಗರು ನೋಡ್ಬೇಡಿ. ದೆನ್ ಸೆಕೆಂಡ್ ಒನ್ PYQ ಅನ್ನ ನೋಡ್ಬೇಡಿ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ನೀವು PYQ ತೆಗೆದು ನೋಡಿ. PYQ ನಲ್ಲಿ RBI ಎಷ್ಟು ವರ್ಷಕ್ಕೆ ಎಷ್ಟು ಬಾರಿ ಆರ್ಥಿಕ ಒಂದು ವರದಿಯನ್ನು ರಿಲೀಸ್ ಮಾಡುತ್ತೆ, ಈ ತರ ಪ್ರಶ್ನೆ. ಅಥವಾ ಮಾನಿಟರಿ ಪಾಲಿಸಿಯನ್ನು ಯಾರು ತೆಗೆದುಕೊಂಡ್ಬರ್ತಾರೆ, ವಿತ್ತೀಯ ನೀತಿ ಕೋಶೀಯ ನೀತಿಯನ್ನು ಯಾರು ಪ್ರಕಟಿಸುತ್ತಾರೆ, ಈ ತರ ಪ್ರಶ್ನೆ 2018, 19, 20. ಇನ್ನ 14, 15 ಅಲ್ಲಿದ್ರೆ ಸಿಂಗಲ್ ಲೈನ್ ಪ್ರಶ್ನೆಗಳು. ಬಿಲೀವ್ ಮಿ, ಅವ್ಯಾವನ್ನು ಕೂಡ ಈ ವರ್ಷ 600 PSI ನಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಬೇಡಿ, ಬರೋದಕ್ಕೂ ಇಲ್ಲ. ಅಂಡ್ ನಮ್ಮ ಒಂದು ರಿಯಾಲಿಟಿ ಏನಂದ್ರೆ, ಐ ನೋ ದಟ್ ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ತೊಂದರೆ ಏನಿಲ್ಲ, ನಿಜ ಹೇಳ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಐ ಆಮ್ ಅಗೇನೆಸ್ಟ್ ಮಿಸ್ಲೀಡಿಂಗ್, ನೆನಪಿರ್ಲಿ, ಐ ಆಮ್ ಅಗೇನೆಸ್ಟ್ ಮಿಸ್ಗೈಡಿಂಗ್. ಯಾರಾದ್ರೂ ಮಿಸ್ಗೈಡಿಂಗ್ ಮಾಡ್ತಿದ್ರೆ ಅವ್ರ ವಿರುದ್ಧ ನಾನು. ಕೆಲವು ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದಾರೆ ಅಂದ್ರೆ, PYQ ನೋಡ್ಕೊಂಡು ಹೋಗಿ ದಯವಿಟ್ಟು PSI ಓದ್ತಕ್ಕಂಥವ್ರು PSI ನೋಡ್ಬೇಡಿ, ಬಟ್ 2 PYQ ನೋಡಿ. 545 ಇದೊಂದ ನೋಡಿ, 402 ಬೇಡ, ಅದು ಕೂಡ ಈಸಿ ಇದೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಬೇಡ. 545 ಒಂದನ್ನ ನೋಡಿ, ಅದನ್ನ ಬಿಟ್ರೆ FDA ಅಂಡ್ ಅದನ್ನ ಬಿಟ್ರೆ ಈ ಸರ್ತಿ KAS 2 ಆಗಿದೆ. ಒಂದು ಕನ್ನಡ ದೋಷ ಐತಲ್ಲ ಅದೊಂದು, ಮತ್ತೆ ಇನ್ನೊಂದ್ಸರ್ತಿ ಐತಲ್ಲ ಅದೆರಡು. KAS 2 ಪೇಪರ್ ಅನ್ನು ನೋಡಿ. ನೆಕ್ಸ್ಟ್ ಮೋಟಾರ್ ವೆಹಿಕಲ್ ಆಯ್ತಲ್ಲ ಅದನ್ನ ನೋಡಿ. ಈ ವರ್ಷ ಗ್ರೂಪ್ B, ಗ್ರೂಪ್ C ತುಂಬಾ ಇದಾವೆ, ಆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ. ಅಥವಾ ಇಷ್ಟನ್ನು ನೋಡೋದು ಒಂದೇ, ಅಥವಾ ಕಳೆದ 5 ರಿಂದ 10 ವರ್ಷದ UPSCಯ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ನನ್ನ ತರಗತಿಯಲ್ಲಿ ನಿಮಗೆ PYQ ಕವರ್ ಮಾಡ್ಕೊಡ್ತೀನಿ, ಬಟ್ KASದು, UPSCದು, CDSದು, FDAದು ಯಾವ್ಯಾವ ಡಿಫಿಕಲ್ಟಿ ಇದೆಯಲ್ಲ ಅವೆಲ್ಲ ಪ್ರಶ್ನೆಗಳನ್ನ ಮಾಡ್ತೀನಿ. ಒನ್ ವರ್ಡ್, ಒನ್ ಆನ್ಲೈನ್, PC, PSI ಹಳೆವು ನೀವು ನೋಡ್ಬೇಡಿ, ನಾನು ನೋಡಲ್ಲ. ಐ ಹೋಪ್ ನೀವು ಅರ್ಥ ಮಾಡ್ಕೋತಿದ್ದೀರ ಅನ್ಸುತ್ತೆ. ಯಾರೋ ಒಬ್ಬ ಮಿಸ್ಲೀಡ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಹೋಗ್ಬೇಡಿ. ದೆನ್ ಎಸ್, ಇಷ್ಟೆಲ್ಲ ನೋಡಿದ ನಂತರ ಎಲ್ಲಾದ್ರೂ ಒಂದ್ ಕಡೆ ನೋಟ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ. ಹೈ ಯೀಲ್ಡಿಂಗ್ ಏರಿಯಾಸ್, ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು, ನೆಕ್ಸ್ಟ್ ಬರ್ತಕ್ಕಂಥದ್ದು ಇವೇ ಚಾಪ್ಟರ್ಗಳಿಂದ. ಹೇಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಬೇಡಿ. ಕಂಪ್ಲೀಟ್ ಸಿಲೆಬಸ್ ಅನ್ನ ಈಚ್ ಅಂಡ್ ಎವ್ರಿ ವರ್ಡ್ಸ್ ಓದಿದ ನಂತರ ಒಂದು 2-3 ರಿವಿಷನ್ ಆದ ನಂತರ ಎಕ್ಸಾಮ್ ಟೈಮಲ್ಲಿ 1 ಡೇಗೆ ರಿವಿಷನ್ ಮಾಡ್ಬೇಕಲ್ವಾ, ಅಥವಾ 2 ಡೇಸ್ಗೆ ಒಂದು ಸಬ್ಜೆಕ್ಟ್ ರಿವಿಷನ್ ಮಾಡೋ ಟೈಮ್ ಬರುತ್ತಲ್ವಾ, ಅವತ್ತು ಹೈ ಯೀಲ್ಡಿಂಗ್ ಏರಿಯಾಸ್ ಕಡೆ ಗಮನ ಕೊಡಿ. ಫಸ್ಟೇ ಹೈ ಯೀಲ್ಡಿಂಗ್ ಏರಿಯಾಗೆ ಗಮನ ಕೊಡ್ಬೇಡಿ. ನೋಡ್ತಾ ಬರೋಣ. ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದ್ರೆ ಪಾರ್ಲಿಮೆಂಟ್, ಸಂಸತ್ತು, ಅದರಲ್ಲಿ ಲೋಕಸಭಾ, ರಾಜ್ಯಸಭಾ, ನಮ್ಮ ಪೊಲಿಟಿಕಲ್ ಸಿಸ್ಟಮ್ಸ್, ಎಲೆಕ್ಷನ್ಸ್, ರಾಜಕೀಯ ವ್ಯವಸ್ಥೆ, ಇದು ಪಾರ್ಲಿಮೆಂಟ್ ಫಸ್ಟ್ ಚಾಪ್ಟರ್. ದೆನ್ ಸೆಕೆಂಡ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು, DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜನೀತಿ ನಿರ್ದೇಶನ ತತ್ವಗಳು. ಅದು ಬಿಟ್ರೆ ಪ್ರಿಯಂಬಲ್, ವೆರಿ ಇಂಪಾರ್ಟೆಂಟ್ ಪ್ರಿಯಂಬಲ್. ಸೊ ಈ 4 ಸೆಕೆಂಡ್ ಪ್ರಸ್ತಾವನೆ. ನೆಕ್ಸ್ಟ್ ಥರ್ಡ್ ಒನ್ ಬಂದ್ರೆ ಸಾಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಸ್ಟ್ 3 to 4 ಪೇಜಸ್ ಇದೆ ಅಷ್ಟೇ. ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ ಅಂತ ಹೇಳಿ ನಾನು ಯಾವ ಆರ್ಡರ್ ವೈಸ್ ಕೊಟ್ಟಿರ್ತೀನಲ್ಲ ಆ ಆರ್ಡರ್ ವೈಸ್ ಅಲ್ಲಿ ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಫಸ್ಟ್ ಇರತಕ್ಕಂಥದ್ದು, ಸೆಕೆಂಡ್, ಥರ್ಡ್ ಆ ಆರ್ಡರ್ ವೈಸ್ ಅಲ್ಲೇ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಫೋರ್ತ್ ಒನ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್. ನೆಕ್ಸ್ಟ್ ಫಿಫ್ತ್ ಒನ್ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗ, ಅದರಲ್ಲಿ ರಾಜ್ಯಪಾಲರು, ವಿಧಾನಸಭೆ, ವಿಧಾನ ಪರಿಷತ್, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್, ಮತ್ತೆ ಗವರ್ನರ್ ಇಂಗ್ಲಿಷ್ ಅಲ್ಲಿ. ಸೊ ಇದಾದ ನಂತರ 5 ಆಯ್ತಲ್ವಾ. ಡೋಂಟ್ ವರಿ, ನಾನು PDF ಕೊಡ್ತೀನಿ ನಿಮ್ಗೆ. PDF ಎಲ್ಲಿ ಕೊಡ್ತೀನಿ ಅಂದ್ರೆ, ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ನಂತರ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಅದರಲ್ಲಿ ಕಮೆಂಟ್ ಹಾಕ್ತೀನಿ. ಕಮೆಂಟ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಡ್ತೀನಿ. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಟೆಲಿಗ್ರಾಮ್ಗೆ ಹೋಗುತ್ತೆ. ಪ್ರೈಮ್ಸ್ ಕ್ಲಾಸಸ್ ಅಂತ ಹೇಳಿ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಈ ಒಂದು PDF ಅನ್ನ ಕೊಡ್ತೀನಿ. ದೆನ್ ಹೊಸ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ, ದಯವಿಟ್ಟು ಫಸ್ಟ್ ಇಂದ ಈ ವಿಡಿಯೋವನ್ನು ನೋಡಿ. ಈಗ ಮಧ್ಯ ಬಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಲ್ಲ, ನಾನು ಏನ್ ಹೇಳ್ತಿದ್ದೀನಿ ನಿಮಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್ಸ್, ಕೇಂದ್ರ ಮತ್ತೆ ರಾಜ್ಯ ನಡುವಿನ ಸಂಬಂಧ, 6ನೇ ಇಂಪಾರ್ಟೆಂಟ್. ನೆಕ್ಸ್ಟ್ 7th ಒನ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ತಿದ್ದುಪಡಿ. ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಪ್ರಶ್ನೆ ಕೇಳಿದ್ದಾರೆ. ಪ್ರೊಸೀಜರ್ ಇಂದ 3 ಕೇಳಿದ್ದಾರೆ, ಇಂಪಾರ್ಟೆಂಟ್ ತಿದ್ದುಪಡಿಗಳು ಅಮೆಂಡ್ಮೆಂಟ್ಸ್ ಇಂದ 3 ಕೇಳಿದ್ದಾರೆ. ಸೊ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಬೇಸಿಕ್ ಪ್ಲಸ್ ಅಮೆಂಡ್ಮೆಂಟ್ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ ಲೋಕಲ್ ಗವರ್ನಮೆಂಟ್ಸ್, ಪಂಚಾಯತ್ ರಾಜು, ಮುನ್ಸಿಪಾಲಿಟಿ, ಸ್ಕೆಡ್ಯೂಲ್ ಏರಿಯಾಸ್, ಪಂಚಾಯತ್, ಪುರಸಭೆ ಮತ್ತೆ ಪರಿಶಿಷ್ಟ ಪ್ರದೇಶ, ಪರಿಶಿಷ್ಟ ಅಲ್ಲ ಬುಡಕಟ್ಟು ಪ್ರದೇಶ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ.
ಅದನ್ನ ಬಿಟ್ರೆ ಎಮರ್ಜೆನ್ಸಿ ಪ್ರಾವಿಷನ್ಸ್, ಲಾಸ್ಟ್ ಒನ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂಡ್ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಐತಿಹಾಸಿಕ ಹಿನ್ನೆಲೆ ಮತ್ತೆ ಸಂವಿಧಾನದ ರಚನೆ. ಸೊ ಅರೌಂಡ್ ಒಂದು 10 to 15 ಚಾಪ್ಟರ್ ಅಲ್ಲಿ ಏನ್ 47 ಚಾಪ್ಟರ್ ಇದೆಯಲ್ವಾ, 47 ಪ್ಲಸ್ ಇದೆ ನಿಮ್ಮ ಲಕ್ಷ್ಮೀಕಾಂತಲ್ಲಿ, ಅದರಲ್ಲಿ 10 to 15 ಚಾಪ್ಟರ್ ಅಲ್ಲೇ ನಿಮ್ಮ ಮ್ಯಾಕ್ಸಿಮಮ್ 80%, ಅಲ್ಲಿಗೆ 20% ಸಿಲೆಬಸ್ ಅಲ್ಲಿ ನಿಮ್ಮ 80% ಪ್ರಶ್ನೆಗಳು ಕವರ್ ಆಗಿರ್ತಕ್ಕಂಥದ್ದು. ಇದನ್ನೇ ಹೇಳೋದು 20% ಓದಿ 80% ಗೈನ್ ಮಾಡಿ. 20:80 ರೂಲ್ ಇದೆ. ಬಟ್ ಇದು ಯಾವಾಗ ಆಗ್ಬೇಕು ಅಂದ್ರೆ 4 ಸತಿ ಈಚ್ ಅಂಡ್ ಎವ್ರಿ ಟಾಪಿಕ್ ರಿವಿಷನ್ ಆದ್ಮೇಲೆ ಫೈನಲ್ ಎಕ್ಸಾಮ್ ಟೈಮ್ ಅಲ್ಲಿ ಇರ್ಬೇಕಿದು. ಇಟ್ ಶುಡ್ ಬಿ ಯುವರ್ ಲಾಸ್ಟ್ ಆಪ್ಷನ್ ಆಗಿರ್ಬೇಕಿದು. ಸೊ ಹೆಂಗೆ ಮರಣ ದಂಡನೆಯನ್ನ ಹ್ಯಾಂಗ್ ಕೊಡ್ತಕ್ಕಂಥದ್ದು, ಗಲ್ಗಾಗ್ತಕ್ಕಂಥದ್ದು ಲಾಸ್ಟ್ ಆಪ್ಷನ್ಸ್ ಆಗಿರುತ್ತಲ್ವಾ, ಆ ರೀತಿ ಫಸ್ಟ್ ಆಪ್ಷನ್ ಇದಾಗಬಾರ್ದು. ಓಕೆ, ದೆನ್ ಇದಾದ ನಂತರ ಓಕೆ ವೆರಿ ಗುಡ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಸಬ್ಜೆಕ್ಟ್ ಆಗಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಸರ್, ನಮ್ಮ ಅಪ್ರೋಚ್ ಆಗಿರ್ಬೇಕು ಅಂದ್ರೆ ಪ್ರತಿ ಸಬ್ಜೆಕ್ಟ್, ಈಚ್ ಅಂಡ್ ಎವರಿ ಸಬ್ಜೆಕ್ಟ್ ಅರೌಂಡ್ 6 to 8 ಸಬ್ಜೆಕ್ಟ್ ಬರ್ತಾವ ಅಷ್ಟೇ ರೀ. ಇಷ್ಟು ಸಬ್ಜೆಕ್ಟ್ ಅನ್ನ ಓದ್ಲಿಕ್ಕೆ ಎಷ್ಟು ಸರ್, ಈಚ್ ಅಂಡ್ ಎವ್ರಿ ಟಾಪಿಕ್ ಓದ್ಲಿಕ್ಕೆ ಎಷ್ಟು ಸರ್ ಟೈಮ್ ಅಂದ್ರೆ, ನನ್ನ ಮೆಂಟರ್ಶಿಪ್ ಅಲ್ಲಿ ಒಂದಿನ ರಜೆ ಕೊಡದಲ್ಲಿ ಮಧ್ಯೆ ಒಂದೊಂದ್ ದಿನ 2 ದಿನ ಬ್ರೇಕ್ ಕೊಡ್ತೀನಿ ಅಷ್ಟೇ. ಅದನ್ನ ಬಿಟ್ರೆ 100 to 120 ದಿನದಲ್ಲಿ ಇಷ್ಟು ಚಾಪ್ಟರ್ನ ಈಚ್ ಅಂಡ್ ಎವ್ರಿ ಓದಿಸಿದೀನಿ ನಾನು. ಟೋಟಲ್ 12 ಮೆಂಟರ್ಶಿಪ್ ಗ್ರೂಪ್ ಇದಾವೆ, ಅಷ್ಟನ್ನ ಓದಿಸಿದೀನಿ. ಇದು ಪ್ರಾಕ್ಟಿಕಲ್ ಆಲ್ರೆಡಿ ಆಗಿರ್ತಕ್ಕಂಥದ್ದು. ಸೊ ಅಷ್ಟೇ ಸಾಕು ಸರ್, ಡೆಫಿನೆಟ್ಲಿ ಸಾಕು. ಕನ್ಸಿಸ್ಟೆನ್ಸಿ ಒಂದು ಬೇಕಷ್ಟೇ. ಓಕೆ, ಅಪ್ರೋಚ್ ಹೇಗಿರ್ಬೇಕು ಸರ್, ಯಾವುದೇ ಸಬ್ಜೆಕ್ಟ್ ಆಗಲಿ ಬೇಸಿಕ್ಸ್ NCERT ಓದಲೇಬೇಕು. ಹಂಗಂತ ಎಲ್ಲ ಸಬ್ಜೆಕ್ಟ್ಗೂ ಬೇಕಾ? ನೋ. NCERT ಎಲ್ಲ ಸಬ್ಜೆಕ್ಟ್ ಓದ್ಬೇಕಾ? ನೋ. ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಬುಕ್ ಅನ್ನ ಓದಬೇಕು, ನಾನು ಈಗ ಆಲ್ರೆಡಿ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಮಾಡಿದ್ದೀನಿ. ವಿಡಿಯೋ ಇದಾವೆ ಯೂಟ್ಯೂಬ್ ಹೋದ್ರೆ ಪ್ರೇಮಿಯಾನದಲ್ಲಿ ಕಂಪ್ಲೀಟ್ ಎಕಾನಮಿ ಸ್ಟ್ರಾಟಜಿ ಏನಿದೆ ಮಾಡಿದ್ದೀನಿ. ಅದರಲ್ಲಿ ಯಾವ NCERT ಓದ್ಬೇಕು, ಯಾವ ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಬೇಕು, ಹೆಂಗ್ ಓದ್ಬೇಕು. ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಗ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಈಗ ಹೇಳ್ಕೊಡ್ತೀನಿ. ಅದನ್ನ ಬಿಟ್ರೆ ಆಲ್ರೆಡಿ ಹಿಸ್ಟ್ರಿ ಮಾಡಿದ್ದೀನಿ. ಈ ವೀಕಲ್ಲೇ ಎನ್ವೈರನ್ಮೆಂಟ್ ಮಾಡ್ತೀನಿ. ಇದೇ ತರ 8 ಸಬ್ಜೆಕ್ಟ್ ಮಾಡ್ತೀನಿ. ಅಲ್ಲಿ ಯಾವ್ಯಾವ್ದು ಓದ್ಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಈಗ NCERT ಇಲ್ಲಿ ಯಾವ್ದು ಸರ್ ಓದ್ಬೇಕು? 2 ಬುಕ್ಗಳನ್ನ ಓದ್ಬೇಕು, ಕಂಪ್ಲೀಟ್ ಬುಕ್ಸ್ ಬೇಡ. 6th to 12th ಪೊಲಿಟಿಕಲ್ ಸೈನ್ಸ್ ಏನಿದೆಯಲ್ಲ ಅಷ್ಟು ಬೇಡ. ಜಸ್ಟ್ 6th to 12th ಅಲ್ಲಿ 2 ಪುಸ್ತಕಗಳು ಮಾತ್ರ ಬೇಕಾಗುತ್ತೆ ನಮ್ಗೆ, 2 ಪುಸ್ತಕ. ಅದ್ ಯಾವ್ದು ಅಂತ ಹೇಳಿ ನಿಮಗೆ ನಾನು ಹೇಳ್ತೀನಿ, ಡೋಂಟ್ ವರಿ. ಫಸ್ಟ್ ಆ NCERT ನ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸರ್ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸರ್, ಅಂಡ್ NCERT ನಮ್ಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಸರ್. ಡೋಂಟ್ ವರಿ, ನಾನು ಕ್ಲಾಸಲ್ಲಿ ಎಲ್ಲ ಕವರ್ ಮಾಡ್ಕೊಡ್ತೇನೆ. ಅಂಡ್ ದೆನ್ ಒಂದು NCERT ಆದ ನಂತರ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ಬೇಕೇ ಬೇಕು. ನನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಒಂದಷ್ಟು ಜನ ಫೋನ್ ಮಾಡ್ತಾರೆ, ಸರ್ ನಿಮ್ದು ಎಕನಾಮಿಕ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದೀನಿ, 7-8 ಬುಕ್ಸ್ ಅನ್ನ ಕವರ್ ಮಾಡಿದಿರಾ, ಅಷ್ಟೊಂದು ನೀವೇ ಓದಿದಿರಾ 7-8 ಬುಕ್ಸ್, ಅಷ್ಟೊಂದು ಕಾನ್ಸೆಪ್ಟ್ ಕ್ಲಾರಿಟಿ ಕೊಟ್ಟಿದ್ದೀರಾ, ಕ್ಲಾಸ್ ನೋಡಿದ್ರೆ ಸಾಕಲ್ವಾ ಸರ್ ಅಂತ. ಮೈ ಡಿಯರ್, ನಿಮ್ಗೆ ಅರ್ಥ ಆಗೋಗಿತ್ತರ ಯಾವ ತೀರ ಬೇಕೋ ಅಷ್ಟು ಕಾನ್ಸೆಪ್ಟ್ಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ. ನಾನು ಓದಿರೋದು 8 ಬುಕ್, ನೀವಲ್ಲ. ಒಂದ್ಸತಿ ನೀಟಾಗೆ ನಿಮ್ಮ ಎಕನಾಮಿಕ್ ಕಂಪ್ಲೀಟ್ ಕ್ಲಾಸಸ್ ಅನ್ನು ನೋಡ್ತಿರಲ್ವಾ, ನೋಡಿದ ನಂತರ ಒಂದು ಆಥರ್ ಬುಕ್ಸ್ ಬೇಕೇ ಬೇಕು. ನಾನು ಎಷ್ಟೇ ಚೆನ್ನಾಗಿ ಮಾಡ್ಲಿ, ಆ ಆಥರ್ ಬುಕ್ ಅನ್ನ ಓದ್ಲಿಕ್ಕೆ ನಿಮ್ಗೆ ತಯಾರು ಮಾಡೋ ಜವಾಬ್ದಾರಿ ನಮ್ದು. ಎಗೈನ್ ಆಥರ್ ಬುಕ್ಸ್ ಓದ್ಲೇಬೇಕು. ಆ ರೀತಿ NCERT ಆದ್ಮೇಲೆ ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಲೇಬೇಕು. ಎಗೈನ್ ತಮಗೆ ಗೊತ್ತು ಯಾವುದು, ಎಂ ಲಕ್ಷ್ಮೀಕಾಂತ್ ಇಂಗ್ಲಿಷ್, ಕನ್ನಡ ಮೀಡಿಯಂನವ್ರಿಗೆ ಗಂಗಾಧರ್ ಸರ್ ಬುಕ್ ಬಿಟ್ರೆ ಬೇರೆ ಯಾವುದು ಇಲ್ಲ, ಅದೆರಡು ಓದಿ. ಅಂಡ್ UPSCಗೆ ಇಟ್ಸ್ ಎನಫ್ ಸರ್, ಸಾಕಾ ಸರ್ ಅಂತ ಕೇಳಿದ್ರೆ ನೋ, ಇಷ್ಟು ಸಾಕಾಗಲ್ಲ. ಅಂಡ್ ಬಿಲೀವ್ ಮಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಒಳ್ಳೆ 2 ನೋಟ್ಸ್ ಸಿಗ್ತವೆ. ಆ 2 ಒಳ್ಳೆ ನೋಟ್ಸ್ ಯಾವುದು ಅಂದ್ರೆ, ಒಂದು ಗಂಗಾಧರ್ ಕನ್ನಡ ಮೀಡಿಯಂನವರು ಬುಕ್ಸ್, ಇನ್ನೊಂದು ಎಂ ಲಕ್ಷ್ಮೀಕಾಂತ್. ಇದು ಆಕ್ಚುಲಿ ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಒಳ್ಳೆ ನೋಟ್ಸ್. ಸರ್ ಇವೆರಡರಿಂದ ತೆಗೆದುಕೊಂಡು ಈಗೇನು ನೋಟ್ಸ್ ಮಾಡೋ ಅಗತ್ಯ ಇದೆಯಾ? ನೋ, ಬೇಡ. ಅವೇ ಒಂದು ನೋಟ್ಸು, ಅದರಿಂದ ಮತ್ತೆ ನೋಟ್ಸ್ ಅನ್ನು ಮಾಡಬೇಡಿ. ಶಾರ್ಟ್ ನೋಟ್ಸ್ ನಾನು ಮಾಡಿಸ್ತೀನಿ, ಯಾವ್ದಕ್ ಮಾಡ್ಬೇಕು ಅದಕ್ಕೆ ಮಾತ್ರ ಮಾಡಿ. ಕಂಪ್ಲೀಟ್ ಎಲ್ಲ ಬುಕ್ಸ್ ಇಟ್ಕೊಂಡು ನೀವೊಂದು ನೋಟ್ಸ್ ಇಟ್ಕೊಂಡು ಬರೆಯೋದು, ಇಟ್ಸ್ ಬ್ಲಂಡರ್, ಬೇಡ ಅದು. ಶಾರ್ಟ್ ನೋಟ್ಸ್ ಯಾವ್ದಕ್ ಮಾಡ್ಬೇಕು ಸರ್? ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನಾತ್ಮಕ ಸಂಸ್ಥೆಗಳು, ಸಂವಿಧಾನಾತ್ಮಕ ಸಂಸ್ಥೆಗಳು, ಭಾರತ ಸಂವಿಧಾನದ ರಚನೆ, ಮತ್ತೆ ಇನ್ನೊಂದಷ್ಟು ಫ್ಯಾಕ್ಟ್ಸ್. ಒಂದು 4-5 ಚಾಪ್ಟರ್ಗೆ ಶಾರ್ಟ್ ನೋಟ್ಸ್ ಬೇಕು.
ಅದನ್ನ ನಾನು ಮಾಡಿಸ್ತೀನಿ, ಡೋಂಟ್ ವರಿ. ಅದನ್ನ ಹೊರತುಪಡಿಸಿ ಇನ್ ಮಿಕ್ಕಿದ್ದು ಈ ಬುಕ್ಸ್ ಅಲ್ಲಿ ಓದಿ, ಆ ಬುಕ್ಸ್ ಒಂಥರ ಜಸ್ಟ್ ನಿಮ್ಮನ್ನ ನೋಡ್ಸಿದಂಗೆ. ಇಷ್ಟು ಸಾಕ ಸರ್? ನೋ, ಇನ್ ಸ್ವಲ್ಪ ಯಾರಿಗಾದ್ರೂ ಓದ್ಲಿಕ್ಕೆ ಅರ್ಥ ಆದ್ರೆ, ನನಗೆ ಓಕೆ ಸರ್ ಕಂಫರ್ಟಬಲ್ ಅಂದ್ರೆ ಬೇರೆ ಆಕ್ಟ್ ಅನ್ನ ಓದಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇರೆ ಆಕ್ಟ್ ಇದೆಯಲ್ಲ, ರಿಯಲ್ ಕಾನ್ಸ್ಟಿಟ್ಯೂಷನ್ ಅಂತ ನಾನು ಕನ್ಸಿಡರ್ ಮಾಡ್ತೀನಲ್ವಾ, ಆ ನೈಜ ಕಾನ್ಸ್ಟಿಟ್ಯೂಷನ್ ಟ್ರೈ ಮಾಡಿ ಓದ್ಲಿಕ್ಕೆ ಆಗ್ಲಿಲ್ವಾ, ಡೋಂಟ್ ವರಿ, ನಾನಿದ್ದೀನಿ. ನಾನು ನಿಮ್ಗೆ ಪಾಠವನ್ನ ಮಾಡ್ತಕ್ಕಂಥದ್ದು ಈ ಬೇರ್ ಆಕ್ಟ್ ಅನ್ನ ಇಟ್ಕೊಂಡು, ಯಾವುದೇ ಬುಕ್ಸ್ ಅಲ್ಲ, ಈ ಬೇರ್ ಆಕ್ಟ್ ಏನಿದೆ ಅದನ್ನೇ ತೆಗೆದುಕೊಂಡ್ಬಂದು ನಿಮಗೆ ಪಾಠ ಮಾಡ್ತೀನಿ. ಯಾವುದೇ PPT ಅಲ್ಲ. ಕೆಲವು ಚಾಪ್ಟರ್ಗೆ PPT ಬೇಕಾಗುತ್ತೆ, ಅದನ್ನು ಮಾಡ್ತೀನಿ. ಇನ್ನು ಕೆಲವೆಲ್ಲವನ್ನು ಕೂಡ ನಾನು ಆ ಬೇರ್ ಆಕ್ಟ್ ಏನಿದೆಯಲ್ಲ, ರಿಯಲ್ ಕಾನ್ಸ್ಟಿಟ್ಯೂಷನ್, ಅದನ್ನೇ ತಂದು ಪಾಠ ಮಾಡ್ತೀನಿ. ಸೊ ದೆನ್ NCERT ಆಯ್ತು, ಸ್ಟ್ಯಾಂಡರ್ಡ್ ಬುಕ್ಸ್ ಆಯ್ತು, ಬೇರ್ ಆಕ್ಟ್ ಯಾರಿಗೆ ಬರುತ್ತೋ ಅವ್ರು ಓದಿ, ಬರ್ಲಿಲ್ವಾ ಡೋಂಟ್ ವರಿ. ಇಷ್ಟು ಮುಗಿಸಿದ ನಂತರ NCERT ಮುಗಿಸಿ, ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ಮುಗಿಸಿದ ನಂತರ PYQ ಸಾಲ್ವ್ ಮಾಡ್ಲೇಬೇಕಾಗುತ್ತೆ. ಹೇಳಿದ್ನಲ್ವಾ, UPSC, KS, FDA, ರೀಸೆಂಟ್ ಮೋಟಾರ್ ವೆಹಿಕಲ್ ಆಯ್ತು, ಗ್ರೂಪ್ ಸಿ ಆಯ್ತು, ಗ್ರೂಪ್ ಬಿ ಆಯ್ತು. ಇಷ್ಟು UPSC ಅರೌಂಡ್ 10 ಇಯರ್ಸ್ ಬೇಕಾಗುತ್ತೆ. ಇಷ್ಟನ್ನ ಸಾಲ್ವ್ ಮಾಡಿ. ಸರ್ ನಾನು ಫಸ್ಟ್ ಸಾಲ್ವ್ ಮಾಡ್ತೀನಿ ಸರ್, ನೋ, ಬೇಡ. ನಿಮಗೆ ಕಾನ್ಸೆಪ್ಟೇ ಕ್ಲಾರಿಟಿ ಇಲ್ಲ, ಅದಂಗೆ ಮಾಡ್ತೀರಾ? ನಿಮ್ದು ಫಸ್ಟ್ ಯಾವತ್ತು ಕೂಡ NCERT ಹಂಗಂತ ಎಲ್ಲ ಸಬ್ಜೆಕ್ಟು ಬೇಡ, ನೆನಪಿರ್ಲಿ. ದೆನ್ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್, ದೆನ್ ಒಂದು ಬೆಸ್ಟ್ ಕ್ಲಾಸಸ್ ಯಾರ್ದಾದ್ರು ಓಕೆ. ಅದಾದ ನಂತರ PYQ. ಇಷ್ಟೆಲ್ಲ ಆದ ನಂತರ PYQ ಸಾಲ್ವ್ ಮಾಡಿದ ನಂತರ ಲಾಸ್ಟ್ ಆಪ್ಷನ್ ನಿಮ್ದಾಗಿರ್ಬೇಕು ಟೆಸ್ಟ್ ಸೀರೀಸ್. ವಿದ್ಯಾರ್ಥಿಗಳು ಬರ್ತೀರಾ? ಸರ್ ಟೆಸ್ಟ್ ಸೀರೀಸ್ ತಗೊಂಡ್ಬಿಡ್ತೀನಿ ಸರ್, ಯಾರು ಚೆನ್ನಾಗಿದೆ ಸರ್? ಯಾರ್ದು ಚೆನ್ನಾಗಿಲ್ರಿ. ಟೆಸ್ಟ್ ಸೀರೀಸ್ ನಿಮ್ಮನ್ನ ಜಸ್ಟ್ ಟೆಸ್ಟ್ ಮಾಡತ್ ಅಷ್ಟೇ ರೀ. ನೀವು ಫಸ್ಟ್ ಇಷ್ಟೆಲ್ಲ ಮುಗಿಸಿ ಲಾಸ್ಟ್ ಆಪ್ಷನ್ ಆಗಿರ್ಬೇಕು ಟೆಸ್ಟ್ ಸೀರೀಸ್. ಹಂಗಂತ ನೀವು ಲಾಂಚ್ ಮಾಡಲ್ಲ ಸರ್, ನಾನು ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತೀನಿ. ಅಂಡ್ ಮಾರ್ಕೆಟ್ ಅಲ್ಲೂ ಇದಾವೆ, ಯುವರ್ ವಿಶ್. ಎಲ್ಲಾದ್ರೂ ಹೋಗಿ ನಾನು ಟೆಸ್ಟ್ ಸೀರೀಸ್ ಅನ್ನ ಲಾಂಚ್ ಮಾಡಿದ್ರೆ ಮಾಡ್ತೀನಿ. ಮಸ್ಟ್ ಅಂಡ್ ಶುಡ್ NCERT 3 ಟೆಸ್ಟ್, 3 ಸಬ್ಜೆಕ್ಟ್ ವೈಸ್ ಟೆಸ್ಟ್, 3 ಸ್ಟ್ಯಾಂಡರ್ಡ್ ಬುಕ್ಸ್ ಟೆಸ್ಟ್, 3 ಕಂಪ್ಲೀಟ್ ಓವರ್ ಆಲ್ ಎಲ್ಲ ಸಬ್ಜೆಕ್ಟ್ ಟೆಸ್ಟ್. ಈ ರೀತಿ ಇಡ್ತೀನಿ ನಾನು. ಯಾವುದೋ ಒಂದು ಸುಮ್ಮನೆ ಎಲ್ಲೋ ಗೂಗಲ್ ಅಲ್ಲಿ ಕಾಪಿ ಪೇಸ್ಟ್ ನೋ, ಅದು ನಡೆಯಲ್ಲ, ಅದು ನಾನು ಮಾಡೋದು ಇಲ್ಲ. ಒಂದು 15 ಡೇಸು KSC ಸತಿ ಏನು ಮೇನ್ಸ್ ಬರ್ದಿದ್ದಾರೆ, UPSC ಮೇನ್ಸ್ ಬರ್ದಿದಾರಲ್ಲ, ಅವ್ರನ್ನ ಕೂರಿಸಿ ಟೆಸ್ಟ್ ಸೀರೀಸ್ ಅನ್ನ ಮಾಡಿಸ್ತೀನಿ. ಪೇ ಮಾಡಿ ಅವ್ರಿಗೆ, ಸುಮ್ಮನೆ ಕಟ್ ಅಂಡ್ ಪೇಸ್ಟ್ ಯಾರ ಹತ್ರನೂ ಮಾಡಿಸಲ್ಲ. ಅಂಡ್ ಅರೌಂಡ್ ತಮಗೆ ಗೊತ್ತಿರಬೇಕು, ಒಂದು ಟೆಸ್ಟ್ ಸೀರೀಸ್ ಅನ್ನ ಕರೆಕ್ಟ್ ರೆಡಿ ಮಾಡಿಸ್ಲಿಕ್ಕೆ 8 ರಿಂದ 9 ಸಾವಿರ ಖರ್ಚಾಗುತ್ತೆ. ನಾನು ಆಫ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತಿದ್ನಲ್ಲ, ಇನ್ಸ್ಟಿಟ್ಯೂಷನ್ ನಮಗೂ ಅರೌಂಡ್ 9 ಸಾವಿರ ಅಪ್ರೋಚ್ ಮಾಡೋದು ಒಂದು ಟೆಸ್ಟ್ ಸೀರೀಸ್ ಮಾಡ್ಕೊಡ್ಲಿಕ್ಕೆ. ಅದಕ್ಕೆ 9 ಸಾವಿರ ಯಾಕೆ ಕೊಡ್ತಾರೆ ಅಂತ ಈಗೇನ್ ಮಾಡ್ತಾರೆ, ಕಂಟೆಂಟ್ ಪ್ರಿಪರೇಷನ್ ಮಾಡಕ್ಕೆ ಅಂತ ಒಬ್ರನ್ನ ಇಟ್ಕೊಂಡಿರ್ತಾರೆ ಕೋಚಿಂಗ್ ಸೆಂಟರ್ ಅಲ್ಲಿ. ಅವ್ರು ಒಂದು 30 ಸಾವಿರ ಸ್ಯಾಲ್ರಿ ಕೊಡ್ತಿರ್ತಾರೆ, ಅವ್ರ ಹತ್ರ ರೆಡಿ ಮಾಡಿಸ್ತಾರೆ. ಆ ಹುಡುಗರು ಏನ್ ಮಾಡ್ತಾರೆ, ಫ್ರಸ್ಟ್ರೇಷನ್ ಡೈಲಿ ಮಾಡ್ಬೇಕು. ತಗೋ ಗೂಗಲ್ ಅಲ್ಲಿ ಕಾಪಿ ಮಾಡು ಹಾಕು, ತಗೋ ಗೂಗಲ್ ಅಲ್ಲಿ ಕಾಪಿ ಮಾಡು ಹಾಕು. ಟೆಸ್ಟ್ ಸೀರೀಸ್ ಯಾವತ್ತೂ ಕೂಡ PYQ ಥೀಮ್ ಇರಬೇಕು, ಇಂದಿನ ವರ್ಷದ ಪ್ರಶ್ನೆಗಳ ಪತ್ರಿಕೆಗಳ ಥೀಮ್, ಇಂಪಾರ್ಟೆಂಟ್ ಥೀಮ್ ಇರಬೇಕು, ಪ್ಲಸ್ ಕರೆಂಟ್ ಅಫೇರ್ಸ್ ಥೀಮ್ ಇರಬೇಕು, ಪ್ಲಸ್ NCERT ಬೇಸ್ಡ್ ಆಗಿರ್ಬೇಕು. ಇಷ್ಟು ಕಷ್ಟ ಯಾರು ಪಡ್ಲಿಕ್ಕೆ ತಯಾರಿಲ್ಲ. ಬಟ್ ಡೋಂಟ್ ವರಿ, ಇದನ್ನ ನಾನು ಮಾಡಿಸ್ಕೊಡ್ತೀನಿ. ಬಟ್ ಇದು ಯಾವತ್ತು ಕೂಡ ನಿಮ್ಮ ಲಾಸ್ಟ್ ಆಪ್ಷನ್ ಆಗಿರ್ಬೇಕು, ಫಸ್ಟ್ ಆಪ್ಷನ್ ಅಲ್ಲ. ಫಸ್ಟ್ NCERT ಸ್ಟ್ಯಾಂಡರ್ಡ್ ಬುಕ್, ಬೇರ್ ಆಕ್ಟ್ ಓದಿದ್ರೆ ಆಗ್ಲಿ, ನನಗೆ ಪರವಾಗಿಲ್ಲ. PYQ ಸಾಲ್ವ್ ಮಾಡ್ಬೇಕು, ದೆನ್ MCQ ಪ್ರಾಕ್ಟೀಸ್, ದೆನ್ ಟೆಸ್ಟ್ ಸೀರೀಸ್. ಫಸ್ಟೇ ಟೆಸ್ಟ್ ಸೀರೀಸ್ ಹೋಗ್ಬೇಡಿ ಸ್ಟೂಡೆಂಟ್ಸ್. ಈ ಅಪ್ರೋಚ್ ಕೇವಲ ಇದೊಂದು ಸಬ್ಜೆಕ್ಟ್ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಇದೇ ಅಪ್ರೋಚ್ ಇರಬೇಕು. ಇಲ್ಲ ಸರ್ ನಾನು ಇಷ್ಟೆಲ್ಲ ಕಷ್ಟಪಡಿ ರೆಡಿ ಇಲ್ಲ ಸರ್, ನನ್ಗೆ ಏನು ಗೊತ್ತಾಗ್ತಿಲ್ಲ ಸರ್, ಡೋಂಟ್ ವರಿ. ಇಷ್ಟೆಲ್ಲನೂ ಕೂಡ ನಾನು ನನ್ನ ಕ್ಲಾಸಲ್ಲಿ ಮಾಡ್ತೀನಿ. ಆಲ್ರೆಡಿ ನಾನು ಎಕಾನಮಿ ನೋಡಿರ್ಬೋದು. ನಿಮಗೆ ಕಾನ್ಸೆಪ್ಟ್ ಆದ ನಂತರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PYQ, ಪ್ರೀವಿಯಸ್ ಇಯರ್ ಪ್ರಶ್ನೆ, ದೆನ್ ಆಗಾಗ ಲೈವ್ ಟೆಸ್ಟ್. ಇಷ್ಟನ್ನ ನಾನು ಮಾಡ್ಕೊಡ್ತೀನಿ. ಸೊ ಐ ಹೋಪ್ ತಮ್ಗೆ ಈಗ ಒಂದು ಅಪ್ರೋಚ್ ತಮಗೆ ಗೊತ್ತಾಗಿದೆ ಅನ್ಕೋತೀನಿ. ಸೋರ್ಸ್ ಯಾವುದು ಅಂದ್ರೆ ನೋಡಿ, 2 NCERT ಓದ್ಬೇಕು ಅಂತ ಹೇಳಿದ್ನಲ್ವಾ, 2 NCERT, ಒಂದು 7-8 ಪೊಲಿಟಿಕಲ್ ಸೈನ್ಸ್ ಬುಕ್ ಇದೆ, ಯಾವ್ದು ಬೇಡ. ಜಸ್ಟ್ ಪೊಲಿಟಿಕಲ್ ಸೈನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್, ಇದು ಇಂಪಾರ್ಟೆಂಟ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತ ಒಂದು ಬುಕ್ ಇದೆ, ಪೊಲಿಟಿಕಲ್ ಥಿಯರಿ ಅಂತ ಒಂದಿದೆ. ಸಾಕಿವೆರಡು NCERTಗೆ. ಅದನ್ನ ಬಿಟ್ಟರೆ ಸ್ಟ್ಯಾಂಡರ್ಡ್ ಬುಕ್ಸ್ M ಲಕ್ಷ್ಮೀಕಾಂತ್ ಸರ್, ಗಂಗಾಧರ್ ಸರ್. ಸೊ ಇವೆರಡು ಸಾಕು. ಇಷ್ಟು ನಿಮ್ಮ ಸೋರ್ಸ್ ಆಗಿರತ್ತ. ಅಂಡ್ ನಿಮ್ಮೆಲ್ಲ ಪ್ರಶ್ನೆಗಳನ್ನ ನಾನು ಬರ್ತೀನಿ, ಸ್ಟೂಡೆಂಟ್ಸ್ ಪ್ರಶ್ನೆಗಳಿಗೆ ಬರ್ತೀನಿ. ಬರೋದಕ್ಕಿಂತ ಮುಂಚೆ ನಂದು ಸ್ವಲ್ಪ ಕೋರ್ಸ್ ಪ್ರಮೋಷನ್ ಮಾಡ್ಬೇಕಲ್ವೇ. ಅಟ್ ಪ್ರೆಸೆಂಟ್ ಪ್ರೈಮ್ಸ್ ಕ್ಲಾಸಸ್ ಈಸ್ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಫಾರ್ ಆಲ್ ಯುವರ್
UPSC ಅಂಡ್ KPSC ಪ್ರಿಪ್ರೇಷನ್ಸ್. ಯಾವುದೇ ಎಕ್ಸಾಮ್ ಆಗಿರಲಿ, UPSC ಆಗಿರ್ಬೋದು, KPSC ಆಗಿರ್ಬೋದು. ಅಟ್ ಪ್ರೆಸೆಂಟ್ ನಿಮಗೆ ಅಡ್ಮಿಷನ್ ಓಪನ್ ಇರತಕ್ಕಂಥದ್ದು ನೋಡಿ. UPSC CSC 2026ಗೆ ಯಾರು ಕೊಡ್ತೀರಲ್ವಾ ಅವ್ರಿಗೆ ಒಂದು ಕೋರ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಏನು ಅಂದ್ರೆ 7 months ಫೌಂಡೇಶನ್ಸ್ ವಿತ್ ಮೈನ್ಸ್ ಮೆಂಟರ್ಶಿಪ್. ಫೌಂಡೇಶನ್ ಕೋರ್ಸ್ ಅನ್ನ ನಾನು ಮಾಡ್ತೀನಿ, ಅದ್ರ ಜೊತೆಗೆ ಮೈನ್ಸ್ ಮೆಂಟರ್ಶಿಪ್ 7 months. ನೆಕ್ಸ್ಟ್ ಇನ್ನ 5 months ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಿಲಿಮ್ಸ್ಗೆ ಮೆಂಟರ್ಶಿಪ್. ಅಲ್ಲಿಗೆ ಟೋಟಲ್ 13 ತಿಂಗಳು ನಿಮಗೆ ಮೆಂಟರ್ಶಿಪ್ ಪ್ಲಸ್ ಕ್ಲಾಸಸ್. ಯಾವುದು? ಫೌಂಡೇಶನ್ ಕೋರ್ಸ್. ಈ ಎರಡೂ ಸೇರಿ ಕೇವಲ 4999. ಸೊ ಹೆಂಗ್ ಸರ್ ಇದಕ್ಕೆ ಅಟೆಂಡ್ ಆಗೋದು ಅಂದ್ರೆ, ಇದೇ ಆಪಲ್ಲಿ ಪ್ರೈಮ್ಸ್ ಕ್ಲಾಸಸ್ ಆಪಲ್ಲಿ ಒಂದು UPSC ಮೆಂಟರ್ಶಿಪ್ ಫೌಂಡೇಶನ್ ಕೋರ್ಸ್ ಅಂತ ಇದೆ. ಅಲ್ಲಿ 2999 ಕೊಟ್ಟು ಪೇ ಮಾಡಿದ್ರೆ ನಿಮಗೆ ಅಲ್ಲಿ ಕ್ಲಾಸ್ ಜಾಯ್ನ್ ಆಗುತ್ತಾರೆ, ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 7026132710 7026132710 ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಸರ್ ನಾನು ಫೌಂಡೇಶನ್ ಕೋರ್ಸ್ ಅನ್ನ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಟೀಮ್ ಅವರು ನಿಮ್ಗೆ ಮೆಂಟರ್ಶಿಪ್ ಅನ್ನ ಜಾಯ್ನ್ ಮಾಡಿಸ್ಕೊತಾರೆ. ಯಾರೆಲ್ಲ ಫೌಂಡೇಶನ್ ಕೋರ್ಸ್ ಜಾಯ್ನ್ ಆಗಿದಾರಲ್ವಾ ಅವ್ರಿಗೆ ಮೆಂಟರ್ಶಿಪ್ ಫೀಸ್ ಕೇವಲ 2000. ಅಲ್ಲಿ ಫೌಂಡೇಶನ್ ಕೋರ್ಸ್ ಪ್ಲಸ್ ಮೆಂಟರ್ಶಿಪ್ ಎರಡು ಸೇರಿ 5000 ಆಗುತ್ತೆ ಅಷ್ಟೇ. ಇಲ್ಲ ಸರ್ ನಾನು ಆಲ್ರೆಡಿ ಫೌಂಡೇಶನ್ ಕೋರ್ಸ್ ಬೇರೆ ಕಡೆ ಮಾಡಿದ್ದೀನಿ, ನನಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎಕ್ಸಲೆಂಟ್ ಆಗಿದೆ ಅಂತಕ್ಕಂಥವ್ರು ಕೇವಲ ಮೆಂಟರ್ಶಿಪ್ ಬೇಕು ಅಂದ್ರೆ 2999. ಬರೀ ಮೆಂಟರ್ಶಿಪ್ಗೆ 2999. ಇದರಲ್ಲಿ ಯಾವುದೇ ಡಿಸ್ಕೌಂಟ್ ಇಲ್ಲ, ಯಾಕಂದ್ರೆ 13 ತಿಂಗಳು ನಿಮ್ಮನ್ನ ನೋಡ್ಕೋಬೇಕು. ಇದು UPSC ಒಂದು. ನೆಕ್ಸ್ಟ್ ನೋಡಿ, ಫೌಂಡೇಶನ್ ಕೋರ್ಸ್ ಅಲ್ಲಿ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಷ್ಟು ಸಬ್ಜೆಕ್ಟ್ ನಿಮಗೆ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ, ಇನ್ ಮಿಕ್ಕಿರ್ತಕ್ಕಂಥ ಮೈನ್ಸ್ ಮೆಂಟರ್ಶಿಪ್ ಅಲ್ಲಿ ನಿಮ್ಗೆ ಯಾವ್ಯಾವ ಮೈನ್ ಸಬ್ಜೆಕ್ಟ್ ಅನ್ನ ಓದಬೇಕು ಅಂತ ನಾನೇ ನಿಮ್ಗೆ ಹೇಳ್ತೀನಿ, ನಾನೇ ನಿಮ್ಗೆ ಓದಿಸ್ತೀನಿ. ಸೊ ಡೋಂಟ್ ವರಿ. ಅದು ಅದಾದ ನಂತರ KS ನೆಕ್ಸ್ಟ್ ಬ್ಯಾಚ್ ಮತ್ತೆ FDA, STA, ಗ್ರೂಪ್ ಸಿ, KPSC ಎಲ್ಲಾ ಪರೀಕ್ಷೆಗಳಿಗೆ ಒಂದು ಕೋರ್ಸ್ ಇದೆ. 3555 ಅಷ್ಟೇ. 3555 3555. ಇದನ್ನು ಹೊರತುಪಡಿಸಿದ್ರೆ PSI ESI ಸ್ಟೂಡೆಂಟ್ಸ್ ಮತ್ತೆ PC ಸ್ಟೂಡೆಂಟ್ಸ್ ಅವ್ರಿಗೆ ಒಂದು ಕೋರ್ಸ್ ಇದೆ. ಯಾವ್ದಂದ್ರೆ PSI ESI ಕಂಪ್ಲೀಟ್ ಕೋರ್ಸ್ ಅಂತ ಹೇಳಿ. ಇದ್ರ ಬೆಲೆ 4444. 4444. ಇಲ್ಲ ಸರ್ ನನ್ಗೆ ಇಷ್ಟೆಲ್ಲ ಬೇಡ ಸರ್, ಸಿಂಗಲ್ ಕೋರ್ಸು ಬೇಕು ಸರ್, ಯಾವ್ದಾದ್ರು ಎನ್ವೈರನ್ಮೆಂಟ್ ಬೇಕಾ ತಗೊಳ್ಳಿ, 499 ಅಷ್ಟೇ. ಎಕನಾಮಿ ಬೇಕಾ ಕೇವಲ 499 ರೂಪಾಯಿಗೆ ಒಂದು ಬಿರಿಯಾನಿ ಬರಲ್ಲ. ಬಟ್ ಎಕನಾಮಿನಲ್ಲಿ ಮೈಕ್ರೋ ಮ್ಯಾಕ್ರೋ ಸೂಕ್ಷ್ಮ ಅರ್ಥಶಾಸ್ತ್ರ ಯಾವ ಕೋಚಿಂಗ್ ಸೆಂಟರ್ ಅಲ್ಲಿ ಹೇಳ್ಕೊಡಲ್ಲ. ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಒಂದು 9 ಚಾಪ್ಟರ್, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಒಂದು 15-16 ಚಾಪ್ಟರ್, ಟೋಟಲ್ 29 ಚಾಪ್ಟರ್ಸ್ ಇದೆ. ಅಷ್ಟು ಕೇವಲ 499ಕ್ಕೆ. ಇದ್ರ ಜೊತೆಗೆ PDF ನೋಟ್ಸ್ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇದೆ. ಜೊತೆಗೆ ಇಲ್ಲಿ PYQ ಅನ್ನ ಕವರ್ ಮಾಡಿದ್ದೀವಿ, ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕವರ್ ಮಾಡಿದ್ದೀವಿ, ಬಜೆಟ್ ಕೂಡ ಇನ್ಕ್ಲೂಡಿಂಗ್ ಆಗಿದೆ. ಸೊ 499. ನೆಕ್ಸ್ಟ್ ಇಲ್ಲ ಸರ್ ಕಾನ್ಸ್ಟಿಟ್ಯೂಷನ್ ಬೇಕು 599, ಕೇವಲ 599. ಇಲ್ಲ ಸರ್ ಸೈನ್ಸ್ ಅಂಡ್ ಟೆಕ್ ಅಷ್ಟೇ ಬೇಕು, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ತಾ ಇದೆ ಸೈನ್ಸ್ ಅಂಡ್ ಟೆಕ್, ಕೇವಲ 699. ಇಲ್ಲ ಸರ್ ನಮಗೆ PSI ಇದು essay ಇದೆಯಲ್ಲ, ಟ್ರಾನ್ಸ್ಲೇಷನ್ ಇದೆಯಲ್ಲ, ಪೇಪರ್ 1 ಇದೆಯಲ್ಲ, ಅದು ಮಾತ್ರ ಬೇಕು, ಅದು ಅವೈಲಬಲ್ ಇದೆ 1499. ಇಷ್ಟು ಕೋರ್ಸ್ ಅಟ್ ಪ್ರೆಸೆಂಟ್ ಪ್ರೈಮ್ಸ್ ಕ್ಲಾಸಸ್ ಅಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು. ನಿಮ್ಮ ಎಲ್ರಿಗೂ ಕೂಡ UPSC ಕ್ವಾಲಿಟಿ ಕ್ಲಾಸಸ್ ಅನ್ನೇ ಕೊಡ್ತಾ ಇರ್ತಕ್ಕಂಥದ್ದು. ಯಾವುದೋ ಫ್ಯಾಕ್ಟ್ಸ್ ಇಟ್ಕೊಂಡ್ಬಂದು ಒಂದನೇ ಇದೇನಾಯ್ತು ಎರಡನೇ ಇದೆ, ನೋ ಆ ತರ ಇಲ್ಲ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮೇಲೆ UPSC ಈ ಒಂದು ಪ್ರೈಮ್ಸ್ ಕ್ಲಾಸಸ್ ಫೋಕಸ್ ಅನ್ನ ಮಾಡ್ತಾ ಇದೆ. ಸೊ ಇಷ್ಟೆಲ್ಲ ಅತಿ ಕಡಿಮೆ ಬೆಲೆಯಲ್ಲಿ, ಬಿಲೀವ್ ಮಿ ಇದು ಅತಿ ಕಡಿಮೆ ಬೆಲೆನೆ. ಯಾಕೆಂದ್ರೆ 1 ಅವರ್ಗೆ ಎಷ್ಟು ಖರ್ಚು ಬರ್ತಿದೆ, ಸ್ಟುಡಿಯೋಗೆ ಬಂದು ಮಾಡ್ತಾ ಇರ್ತಕ್ಕಂಥದ್ದು 1500 1 hour. ಈ ಖರ್ಚು ಇಲ್ಲಿ ಬರ್ಲಿಕ್ಕೆ ನನಗೆ ಆಟೋ ಖರ್ಚು, ಆಟೋ ಹೋಗ್ಲಿಕ್ಕೆ 50, ಬರಕ್ಕೆ 50, 100 ರೂಪಿ, ಅದು ಇದು ಎಕ್ಸ್ಟ್ರಾ ಖರ್ಚು ಒಂದು 200. ಜಸ್ಟ್ ಒಂದಿನ ಕ್ಲಾಸ್ ಮಾಡ್ಲಿಕ್ಕೆ ನನಗೆ ಇಷ್ಟು ಖರ್ಚು ಬರುತ್ತೆ. ಒಂದು 2-3 ಅವರ್ ಪಾಠ ಮಾಡಿದ್ದೀನಿ ಅಂದ್ರೆ 4000-4500 ಒಂದಿನಕ್ಕೆ. ಅಂಡ್ ಪ್ರೈಮ್ಸ್ ಕ್ಲಾಸಸ್ ಅಗೇನ್ ಹೇಳ್ತಾ ಇದ್ದೀನಿ, ಕೇವಲ ಬಿಸ್ನೆಸ್ ಪರ್ಪಸ್ ನಮ್ದಿಲ್ಲ, ನಮ್ಮದು ಕ್ವಾಲಿಟಿ ಕ್ಲಾಸಸ್. ಕ್ವಾಲಿಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್. ಕ್ವಾಲಿಟಿ ಕ್ಲಾಸಸ್ ರೂರಲ್ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಸಿಗಬೇಕು ಅಂತಕ್ಕಂಥದ್ದು. KS ಬ್ಯಾಚಲ್ಲಿ ಮೆಂಟರ್ಶಿಪ್ ಮತ್ತೆ ನಮ್ಮ ಆನ್ಲೈನ್ ಕ್ಲಾಸಸ್ ಎರಡರಲ್ಲಿ 4500 ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ರು ಲಾಸ್ಟ್ ಇಯರ್. ಅದರಲ್ಲಿ 150+ ಮೈನ್ಸ್ ಅನ್ನ ಬರೀತಿದ್ದಾರೆ. ಈ ವರ್ಷ ಅರೌಂಡ್ ಈ PSI ಕೋರ್ಸಸ್ ಈ ಕೋರ್ಸಸ್ಗೆ 500 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಮತ್ತೆ ತಡೆ ಮಾಡಬೇಡಿ. ಇದಿಷ್ಟು ನಮ್ಮ ಕೋರ್ಸಸ್ ಬಗ್ಗೆ. ಅಂಡ್ ಇದಾದ ನಂತರ ಸಿಂಗಲ್ ಕೋರ್ಸ್ ಕೂಡ ಇದಾವೆ ನೋಡಿ.
ಇವು ಈ ಮ್ಯಾಮ್ ಹತ್ರನೇ ಮಾಡಿಸೋದು, ಸುಷ್ಮಿತಾ ಮ್ಯಾಮ್ ಅಂತ ಹೇಳಿ, PSI 1 ಫಸ್ಟ್ 1. ಓಕೆ, ಇಲ್ಲಿಗೆ ನನ್ನ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ನ ಸ್ಟ್ರಾಟಜಿ ಹೇಗಿರಬೇಕು, ನಿಮ್ಮ ಅಪ್ರೋಚ್ ಹೇಗಿರಬೇಕು ಎಲ್ಲವನ್ನ ಕೂಡ ಈಗ ನೋಡಿದ್ವಿ. ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ತಮ್ಮ ಡೌಟ್ಸ್ ಏನೇನಿದೆಯಲ್ವಾ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಇವತ್ತು ಓರಿಯೆಂಟೇಷನ್ ಸೆಷನ್, ಮಂಗಳವಾರ ಕ್ಲಾಸಸ್ ಇರಲ್ಲ, ಬುಧವಾರದಿಂದ ರೆಗ್ಯುಲರ್ ಕ್ಲಾಸ್ ಶುರು ಆಗ್ತಾ ಹೋಗುತ್ತೆ. ನಿಮಗೆ ಎರಡು ಇನ್ಸ್ಟ್ರಕ್ಷನ್ಸ್ ಏನು ಅಂದ್ರೆ, ದಯವಿಟ್ಟು ನೀವು 2 ಬುಕ್ಸ್ ಅನ್ನ ಪರ್ಚೇಸ್ ಮಾಡಲೇಬೇಕು. ಯಾರ್ಯಾರು ಪರ್ಚೇಸ್ ಮಾಡಿಲ್ವೋ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, UPSC ಅವರು ಎಂ ಲಕ್ಷ್ಮೀಕಾಂತ್ ಅವರು ಅವ್ರದ್ದು ಬುಕ್ ಅನ್ನ ತೆಗೆದುಕೊಳ್ಳಿ. UPSC ಓದ್ತಕ್ಕಂಥ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಕನ್ನಡದಲ್ಲಿ ಯಾವುದು ಬುಕ್ಸ್ ಸಾಕಾಗಲ್ಲ, ಬಟ್ ಇತರ ಎಕ್ಸಾಮ್ಗಳಿಗೆ ಓದ್ತಕ್ಕಂಥವ್ರು ಗಂಗಾಧರ್ ಸರ್ ಬುಕ್ ಅನ್ನ ತೆಗೆದುಕೊಳ್ಳಿ. ಅದ್ರ ಜೊತೆಗೆ ನಾನು ಏನ್ ಕ್ಲಾಸ್ ಮಾಡ್ತೀನಲ್ವಾ, ಒಂದು ಕ್ಲಾಸ್ ನೋಟ್ಸ್ ಅನ್ನ ಮೇಂಟೈನ್ ಮಾಡಿ. ಅದರಲ್ಲಿ ಎಲ್ಲವನ್ನೂ ಬರ್ಕೊಳ್ಳೋ ಅಗತ್ಯ ಇಲ್ಲ, ನಾನೇನ್ ಹೇಳ್ತೀನೋ ಅದನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಡಿ. ಒಂದು ಕ್ಲಾಸ್ ನೋಟ್ಸ್ ನೀವೇ ಶಾರ್ಟ್ ನೋಟ್ಸ್ ಮಾಡಬೇಕು. ದೆನ್ ಕಂಪ್ಲೀಟ್ ಆ ಒಂದು ಚಾಪ್ಟರ್ ನಾನು ಇವತ್ತೇನ್ ಮಾಡಿರ್ತೀನಲ್ಲ ಆ ಚಾಪ್ಟರ್ ನೀವು ಅವತ್ತೇ ಹೋಗಿ ಲಕ್ಷ್ಮೀಕಾಂತ್ ಅಲ್ಲಿ ಓದ್ಬೇಕು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಗಂಗಾಧರ್ ಸರ್ ಬುಕ್ ಅಲ್ಲಿ ಅವತ್ತೇ ಓದ್ಬೇಕು. ಇದು ಕಂಡೀಷನ್ಸ್. ಅದರ್ವೈಸ್ ನನ್ನ ಕ್ಲಾಸ್ಗೆ ಅಟೆಂಡ್ ಆಗ್ಬೇಡಿ, ಪರ್ಚೇಸ್ ಮಾಡ್ಬೇಡಿ. ಅವತ್ತಿಂದ ಅವತ್ತು ಬುಕ್ಸ್ ಎಲ್ಲ ಓದ್ಬೇಕು. ನಾನು ಏನ್ ಮಾಡಿರ್ತೀನಲ್ಲ ಅದನ್ನು ನೀವು ಬುಕ್ಸ್ ಅಲ್ಲಿ ಓದ್ಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಇವತ್ತು 2 ಅವರ್ ಅಥವಾ 3 ಅವರ್ ಪಾಠ ಮಾಡಿದ್ದೀನಿ. ಯಾವುದು? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಯವ್ರ ಬಗ್ಗೆ ಮಾಡಿದ್ದೀನಿ. ಸೊ ಈ ರಾಷ್ಟ್ರಪತಿಯವ್ರ ಬಗ್ಗೆ ತಾವುಗಳು ಏನೊಂದು ಶಾರ್ಟ್ ನೋಟ್ಸ್ ಮಾಡಿರ್ತೀರಲ್ಲ ಅದನ್ನ ಸಂಜೆ ಒಂದು ½ ಅವರ್ ರಿವಿಷನ್ ಮಾಡಿ. ಅದಾದ ನಂತರ ನಿಮ್ಮ ಆಥರ್ ಬುಕ್ಸಿಗೆ ಹೋಗಿ ಕಂಪ್ಲೀಟ್ ಭಾರತದ ರಾಷ್ಟ್ರಪತಿ ಅದನ್ನ ಓದಿ. ಈ ರೀತಿ ಅವತ್ತಿಂದ ಅವತ್ತು ಅಪ್ಡೇಟ್ ಆಗ್ತಾ ಬಂದ್ರೆ ಬಿಲೀವ್ ಮಿ. ಅಂಡ್ ಕಾನ್ಸ್ಟಿಟ್ಯೂಷನ್ ಹೊಸ ಹುಡುಗರು ಕೇಳ್ತಾ ಇರ್ತಾರೆ, ಸರ್ 470+ ಆರ್ಟಿಕಲ್ ಇದೆ ಸರ್, ಹೆಂಗ್ ಸರ್ ಬೈಹೆಟ್ ಮಾಡೋದು? ಯಾವುದು ಬೈಹೆಟ್ ಮಾಡೋ ಅಗತ್ಯನೇ ಇಲ್ಲ. ಜಸ್ಟ್ ಆರ್ಟಿಕಲ್ 12 ಏನ್ ಹೇಳ್ತು, ಡೆಫಿನೇಷನ್ ಆಫ್ ಸ್ಟೇಟ್, ರಾಜ್ಯಪದದ ವ್ಯಾಖ್ಯಾನ ಹೇಳುತ್ತೆ, ಅದೇನ್ ಹೇಳುತ್ತೆ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋ. ಆರ್ಟಿಕಲ್ 13 ಏನ್ ಹೇಳುತ್ತೆ ಅದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೋ. 14 ಏನ್ ಹೇಳುತ್ತೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋ. ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಹೋಗು. ಯಾವುದೇ ಕಾರಣಕ್ಕೂ ಬೈಹೆಟ್ ಮಾಡಬೇಡ. 1 ರಿವಿಷನ್, 2 ರಿವಿಷನ್, 3 ರಿವಿಷನ್, ನನ್ನ ಕ್ಲಾಸು ಆಯ್ತಾ. ನಿನ್ಗೆಲ್ಲ ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ ಇದಾವ ಅಷ್ಟು ನಿನ್ನ ತಲೆಯಲ್ಲಿ ಉಳ್ಕೋತವೆ. ನೀನ್ ಫಸ್ಟೇ ಆರ್ಟಿಕಲ್ ಬೈಹೆಟ್ ಮಾಡಕ್ ಹೋಗ್ಬೇಡ. ಸೊ ಕಂಪ್ಲೀಟ್ ಸ್ಟ್ರಾಟಜಿ ಇದು. ನಿಮ್ಮ ಪ್ರಶ್ನೆಗಳಿಗೆ ಬರ್ತೀನಿ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದೆ ಸ್ಟೂಡೆಂಟ್ಸ್ ಕೇಳ್ಬೋದು, ದಯವಿಟ್ಟು ಕೇಳಿ. ಅಂಡ್ ಸರ್ ಏನ್ ಅನ್ಕೋತಾರೋ ನಾನು ಸಿಲ್ಲಿ ಡೌಟ್ಸ್ ಕೇಳ್ತೀನೋ, ಎನಿಥಿಂಗ್ ನಿಮ್ಮ ಮೈಂಡ್ ಸೆಟ್ ಇಂದ ಹಿಡಿದು ನಿಮ್ಮ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಇಂದ ಹಿಡಿದು ಅಥವಾ ಬೇರೆ ಯಾವುದೇ ಆಗಲಿ ಎನಿಥಿಂಗ್ ಕೇಳಿ. ಸರ್ ಮೆಂಟರ್ಶಿಪ್ ಜಾಯ್ನ್ ಆಗಿದ್ದೀನಿ, ಯಾವಾಗ ಗ್ರೂಪ್ ಮಾಡ್ತೀರಾ? ಸರ್ ಮೆಂಟರ್ಶಿಪ್ ಅಡ್ಮಿಷನ್ ಈ ತಿಂಗಳು 25ರವರೆಗೆ ಇರುತ್ತೆ. ಅದಾದ ನಂತರ ಗ್ರೂಪ್ ಮಾಡ್ತೀವಿ. ಯಾಕಂದ್ರೆ ಈಗ ಎಕ್ಸಾಮ್ ಇದೆಯಲ್ವಾ UPSC, ಅದರಲ್ಲೂ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಅದನ್ನ ಬರ್ದವರು ಕೂಡ ಬಂದು ಅಡ್ಮಿಷನ್ ಆಗ್ತಾರೆ. ನಿಮಗೆ ಮೆಂಟರ್ಶಿಪ್ ಜೂನ್ 1ರಿಂದ ಶುರು UPSC ಅವ್ರಿಗೆ. ಮತ್ತೆ ಫೌಂಡೇಶನ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೋಡ್ತಾ ಬನ್ನಿ. ನಮ್ಮ ಕ್ಲಾಸಸ್ ಬೋತ್ ಲೈವ್ ಅಂಡ್ ರೆಕಾರ್ಡೆಡ್ ಎರಡು ಇರುತ್ತೆ. ನೆಕ್ಸ್ಟ್ ಬುಧವಾರದಿಂದ ಕಾನ್ಸ್ಟಿಟ್ಯೂಷನ್ ಶುರು ಆಗ್ತಾ ಇದೆ. ನಾಳೆ ಕ್ಲಾಸ್ ಇರಲ್ಲ, ಜಾಯ್ನ್ ಆಗಿ. ಇನ್ನು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಜಾಯ್ನ್ ಆಗಿ ಬುಧವಾರದಿಂದ ಅವತ್ತಿಂದ ಅವತ್ತು ನೋಡ್ಕೋತಾ ಬನ್ನಿ. ಅಂಡ್ ಕ್ಲಾಸ್ ಅಲ್ಲಿ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಕೇಳಿ, ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಿರ್ಬೇಡಿ. ಸರ್ ಐ ಆಮ್ ಆಲ್ರೆಡಿ ಜಾಯ್ನ್ಡ್ ಯುವರ್ ಪ್ರಿವಿಯಸ್ ಮೆಂಟರ್ಶಿಪ್ ಪ್ರೋಗ್ರಾಮ್. ಓಕೆ, ಪ್ರೀವಿಯಸ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಜಾಯ್ನ್ ಆಗಿದ್ರಲ್ಲ ಅದನ್ನ ನೋಡ್ಕೋತಾ ಬನ್ನಿ. ಇದು ಈ ಮೆಂಟರ್ಶಿಪ್ ಪ್ರೋಗ್ರಾಮ್ 13 ಮಂತ್ಸ್ಗೆ, ಸೊ ಕಂಪ್ಲೀಟ್ 2026. ಸೊ ಇದು ಲಾಸ್ಟ್ ಮೆಂಟರ್ಶಿಪ್ಗಿನ್ನ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ನನಗೂ ಜಾಸ್ತಿ ಎಫರ್ಟ್ ಹಾಕ್ಬೇಕು, ನೀವು ಜಾಸ್ತಿ ಎಫರ್ಟ್ ಹಾಕ್ಬೇಕಾಗುತ್ತೆ. ವಾಟ್ಸಪ್ ಅಲ್ಲಿ ಮಾಡ್ತೀನಿ ನಿಮಗೆ, ಗ್ರೂಪ್ ಅನ್ನ ವಾಟ್ಸಪ್ ಅಲ್ಲಿ ಮಾಡ್ತೀನಿ ಮೆಂಟರ್ಶಿಪ್ ಸ್ಟೂಡೆಂಟ್ಸ್. ರೆಕಾರ್ಡೆಡ್ ಕ್ಲಾಸಸ್ ಎಲ್ಲಿ ನೋಡೋದು ಅಂತನಾ ನೋಡಿ. ನೀವು ಯಾವುದಕ್ಕೆ ಹೋಗಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ನಿಮ್ಮ ಎಕನಾಮಿ ಆಗಿರ್ಬೋದು, ಎಕನಾಮಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ನೋಡಿ. ಎನ್ವೈರನ್ಮೆಂಟ್ ಆಗಿರ್ಬೋದು, ಅದು ಕಂಪ್ಲೀಟ್ ಆಗಿದೆ ನೋಡಿ. ಅಲ್ಲಿಗೆ ಹೋಗಿ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕಂಟೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಮೇಲ್ಗಡೆ. ಆ ಕೋರ್ಸ್ ಕ್ಲಿಕ್ ಮಾಡಿದ ನಂತರ ಕಂಟೆಂಟ್ ಅಂತ ಇರುತ್ತೆ. ಆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಆಗ
ಎಕನಾಮಿ ಕ್ಲಾಸಸ್ ಅಂತ ಒಂದು ಫೋಲ್ಡರ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಕ್ಲಾಸಸ್ ಇರುತ್ತೆ. ಮತ್ತೆ ಅದ್ರ ಕೆಳಗಡೆ ಎಕನಾಮಿ ನೋಟ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೋಟ್ಸ್ ಇರುತ್ತೆ. ಮತ್ತೆ ಎಕನಾಮಿ ನೋಟ್ಸ್ ಅನ್ನು ಏನ್ ಮಾಡ್ಬೇಕು ಅಂದ್ರೆ ಒಂದ್ ಕಡೆಯಿಂದ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ. ಎಲ್ಲ ಮುಂದೆ ಡೌನ್ಲೋಡ್ ಸಿಂಬಲ್ ಇರುತ್ತೆ ಅಷ್ಟೇ, ಹಿಂಗೊಂದು ಸಿಂಬಲ್ ಇರುತ್ತೆ ಆ ನೋಟ್ಸ್ ಮುಂದೆ, ಜಸ್ಟ್ ಅದನ್ನು ಪ್ರೆಸ್ ಮಾಡಿ. ಅದು ಡೌನ್ಲೋಡ್ ಆದ ತಕ್ಷಣ ಗ್ರೀನ್ ಕಲರ್ ಬರುತ್ತೆ. ನೆಕ್ಸ್ಟ್ ಅದೇ ತರ ಎಲ್ಲಾನು ಮಾಡ್ಕೊಂಡ್ ಬನ್ನಿ, ಆ ತರ ಗ್ರೀನ್ ಬರೋ ತರ ಎಲ್ಲ ಬಂದ ನಂತರ ಬ್ಯಾಕ್ ಬನ್ನಿ, ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಿಗೆ ಬಂದಾಗ ನಿಮಗೆ ಈ ಕಡೆ ನಿಮ್ಮ ಮೊಬೈಲ್ನ ರೈಟ್ ಸೈಡ್ ಅಲ್ಲಿ 3 ಹಿಂಗಿರೆ ಇರ್ತವೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಅಲ್ಲಿ ಆಫ್ಲೈನ್ ಡೌನ್ಲೋಡಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಆಫ್ಲೈನ್ ಡೌನ್ಲೋಡಿಂಗ್ಸ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಷ್ಟು ನೋಟ್ಸ್ ಬರ್ತವೆ. ಇಲ್ಲಿಂದ ಶೇರ್ ಮಾಡ್ಕೊಳ್ಳಿ, ಇಲ್ಲಿಂದ ಜೆರಾಕ್ಸ್ ಅಂಗಡಿಯವನಿಗೆ ಶೇರ್ ಮಾಡಿ. ಅಂಡ್ ಎಕನಾಮಿಕ್ ಕ್ಲಾಸಸ್ ಏನಿದೆಯಲ್ಲ, ನೋಟ್ಸ್ ಏನಿದೆಯಲ್ವಾ, ಅದನ್ನ 1/4 ಜೆರಾಕ್ಸ್ ತೆಗೆದುಕೊಳ್ಳಿ. ಒಂದ್ ಶೀಟಲ್ಲಿ ಒಂದೇ ತೆಗೆದುಕೋಬೇಡಿ, ಫ್ರಂಟ್ ಅಲ್ಲಿ ಎರಡು ತಗೊಳ್ಳಿ. ಫ್ರಂಟ್ ಅಲ್ಲಿ 2, ಬ್ಯಾಕ್ ಅಲ್ಲಿ 2, ಅಲ್ಲಿಗೆ 1/4, ಫ್ರಂಟ್ 2, ಬ್ಯಾಕ್ 2, ಈ ತರ ಜೆರಾಕ್ಸ್ ಅನ್ನು ತೆಗೆದುಕೊಳ್ಳಿ. ಈಗ ಕಾನ್ಸ್ಟಿಟ್ಯೂಷನ್ ನಾಳೆಯಿಂದ ಶುರು ಆಗ್ತಿದೆಯಲ್ಲ, ಲೈವ್ ಅಟೆಂಡ್ ಆಗ್ತಕ್ಕಂಥವ್ರು ಲೈವ್ ಅಟೆಂಡ್ ಆಗಿ. ಆಗ್ಲಿಲ್ವಾ, ರೆಕಾರ್ಡೆಡ್ ಇರುತ್ತೆ, ಲೈವ್ ಮುಗಿದ 1 ಅವರ್ ಒಳಗಡೆ ಅಪ್ಲೋಡ್ ಆಗಿರುತ್ತೆ, ಆ ಕ್ಲಾಸಸ್ ಅನ್ನ ನೋಡಿ. ಐಸಿ ಕ್ಲಾಸಸ್ಗೆ ಎಷ್ಟು ದಿನ ಬೇಕಾಗುತ್ತೆ? ಸ್ವಲ್ಪ ಡೀಪ್ ಆಗಿ ಮಾಡ್ತೀನಿ, ಸ್ವಲ್ಪ ದಿನಗಳು ಬೇಕಾಗುತ್ತೆ. ಅರೌಂಡ್ 30 ಡೇಸೇ ಬೇಕಾಗುತ್ತೆ, 25 to 30 ಡೇಸ್. ನೆಕ್ಸ್ಟ್ ಬೇರೆ ಏನಾದ್ರು ಪ್ರಶ್ನೆಗಳು? ಸ್ವಲ್ಪ ಆರೋಗ್ಯದ ಸಮಸ್ಯೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಧ್ವನಿ ಏನಾದ್ರು ತೊದ್ಲೋದು ಇದಿದ್ರೆ ಓಕೆ ಸರ್, ಡನ್, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ದೆನ್ ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ, ಹೊಸ ವಿದ್ಯಾರ್ಥಿಗಳಿದ್ರೆ, ಎಲ್ಲರೂ ನಮ್ಮ ಹಳೆ ವಿದ್ಯಾರ್ಥಿಗಳೇ ಮೆಸೇಜ್ ಮಾಡ್ತಿದ್ದೀರಿ. ಸೈನ್ಸ್ ಸ್ಟೂಡೆಂಟ್, ಎಕನಾಮಿಕ್ಸ್ ನನಗೆ ತುಂಬಾ ಆರ್ಟ್ ಸಬ್ಜೆಕ್ಟ್ ಆಗಿತ್ತು, ಬಟ್ ಈಗ ನನಗೆ ಕ್ಲಾಸಸ್ ಮಾಡೋವಷ್ಟು ಕ್ಲಾರಿಟಿ ಸಿಕ್ಕಿದೆ ಸರ್. ಪೊಲಿಟಿ ಕ್ಲಾಸಸ್ ನೌ ಇಟ್ಸ್ ವೆರಿ ವೆರಿ ಯೂಸ್ಫುಲ್ ಟು ಮೀ, ಥ್ಯಾಂಕ್ ಯು ಲಾಟ್ ಸರ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಸ್ಟೂಡೆಂಟು, ಸೈನ್ಸ್ ಸ್ಟೂಡೆಂಟು ಎಕನಾಮಿಕ್ ಅವರೇ ಕ್ಲಾಸ್ ಮಾಡೋವಷ್ಟು ಕಲ್ತಿದ್ದಾರೆ ಅಂದರೆ ನಮಗೂ ಖುಷಿ ಅಲ್ವಾ? ಅಂಡ್ ಬಿಲೀವ್ ಮಿ, ನಾನು ಎಲ್ಲ ಸಬ್ಜೆಕ್ಟನ್ನು ಕೂಡ ಇಷ್ಟೇ ಹಾರ್ಡ್ ವರ್ಕ್ ಆಗಿ ನಿಮಗೆ ಮಾಡ್ಕೊಡ್ತೀನಿ. ಅಂಡ್ ಡೆಫಿನೆಟ್ಲಿ 499 ನಿಮ್ಗೆ ಮೋಸನೇ ಆಗಲ್ಲ. ಎಕನಾಮಿಕ್ ಕ್ಲಾಸಸ್ ಅನ್ನ ನೋಡ್ಕೊಂಬನ್ನಿ. ಆಲ್ರೆಡಿ ಪ್ರೀವಿಯಸ್ ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿರೋರು ಸಹ ಈ ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದಾ? ಎಸ್, ಡೆಫಿನೆಟ್ಲಿ ಜಾಯ್ನ್ ಆಗಿ. ಏನಾದ್ರು 2026 ಬರೀತಾ ಇದ್ದೀರಾ ನೀವು ಅಂದ್ರೆ ಈ ಫೌಂಡೇಶನ್ ಕೋರ್ಸ್ ನೋಡಿ, UPSC ಫೌಂಡೇಶನ್ ಕೋರ್ಸು ಜಸ್ಟ್ 2999, ದೆನ್ 2000 ಕೊಟ್ರೆ ಅಲ್ಲಿಗೆ ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಫೌಂಡೇಶನ್ ಕೋರ್ಸ್ ಜಾಯ್ನ್ ಆಗಿ ಅದನ್ನು ಜಾಯ್ನ್ ಆಗಿ 2026 ಕಂಪ್ಲೀಟ್ ನಮ್ಮ ಜೊತೆ ಪ್ರಿಪ್ರೇಷನ್ಸ್, ಬೇರೆ ಎಲ್ಲೂ ಕಡೆ ಹೋಗೋ ಅಗತ್ಯನೇ ಇರಲ್ಲ ತಮಗೆ. ಅಂದ್ರೆ ಹಾರ್ಡ್ ವರ್ಕ್ ಮಾಡೋತಕ್ಕಂಥವ್ರು ದಯವಿಟ್ಟು ಬನ್ನಿ, ಬೇರೆಯವ್ರು ಬರಕ್ ಹೋಗ್ಬೇಡಿ. ಮಧ್ಯದ ಬಿಟ್ಟೋದ್ರೆ ನನಗೇನು ಲಾಸ್ ಇಲ್ಲ, ಫಸ್ಟ್ ಪೇ ಮಾಡಿರ್ತೀರಿ, ಬಟ್ ನಿಮ್ಗೆ ಲಾಸು. ಸರ್ 13 months ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಸರ್, ಡೆಫಿನೆಟ್ಲಿ ನೀವು ಹೇಳಿದ್ ಕೇಳ್ತೀನಿ ಸರ್, ಬನ್ನಿ. ಅಂಡ್ ನನಗೆ ಗೊತ್ತು 12-13 ಗ್ರೂಪ್ ಇದಾವೆ ನನಗೆ ಮೆಂಟರ್ಶಿಪ್ ಸೇರಿರ್ತಕ್ಕಂಥ ಅಷ್ಟು ಜನ ಕೊನೆವರೆಗೂ ಇರಲ್ಲ. ಐ ನೋ ದಟ್, ಯಾಕಂದ್ರೆ ಕನ್ಸಿಸ್ಟೆನ್ಸಿ ಯಾರಿಗೂ ಬರಲ್ಲ. ಅಂಡ್ ಮೆಂಟರ್ಶಿಪ್ ನಿಮ್ಗೆ ಹೆಂಗ್ ಬೇಕೋ ಹಂಗಿರಲ್ಲ, ಇದೊಂದು ನೆನ್ಪಿಟ್ಕೊಳ್ಳಿ. ಅಕಾರ್ಡಿಂಗ್ ಟು ಕಾಂಪಿಟೇಷನ್ ಏನಿದೆ, ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಏನಿದೆ ಅದ್ರ ಪ್ರಕಾರ ಇರುತ್ತೆ. ಯಾವತ್ತೂ ಕೂಡ ನಮ್ಗೆ ಹೆಂಗ್ ಇಷ್ಟ ಬರುತ್ತಲ್ಲ ಹಂಗೆಂದೂ ಓದ್ಬಾರ್ದು. ಅಂಡ್ ಇಟ್ಸ್ ಬೋರಿಂಗ್ ಜರ್ನಿ, ಬಿಲೀವ್ ಮಿ, ಬೋರಿಂಗ್ ಜರ್ನಿ, ಹೆವಿ ಬೋರಿಂಗ್. ಯಾಕೆ ಬೋರಿಂಗ್ ಅಂದ್ರೆ 1 ವರ್ಷ ಇರ್ಬೇಕಲ್ಲ ನಮ್ ಜೊತೆಗೆ, 1 ವರ್ಷ ಹೇಳಿದ್ ಮಾಡ್ಬೇಕಲ್ಲ. ಸೊ ಇಷ್ಟು ಮಾಡಿದ್ರೆ UPSC ಅಂತ ಇರ್ತಕ್ಕಂಥದ್ದು ಬೋರಿಂಗ್ ಜರ್ನಿ, ಡೆಫಿನೆಟ್ಲಿ ಬೋರಿಂಗ್ ಜರ್ನಿ. ನಿಮಗೆ ರಿವಾರ್ಡ್ ಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಲೇಬೇಕು. ಯಾವುದೇ ಎಕ್ಸಾಮ್ ಆದ್ರೂ ಕೂಡ ಅಷ್ಟೇ ಬೋರಿಂಗ್ ಜರ್ನಿನೇ. ಇಲ್ಲ ಸರ್ ಎಕ್ಸಾಮ್ ಬಂದಾಗ 1-2-3 ಬುಕ್ಸ್ ಓದ್ತೀನಿ ಸರ್, ಅದು ಇದು ಕ್ಲಾಸ್ ನೋಡ್ತೀನಿ ಸರ್, ಮ್ಯಾರಥಾನ್ ನೋಡ್ತೀನಿ ಸರ್, ಡೆಫಿನೆಟ್ಲಿ ಪಾಸ್ ಆಗಲ್ಲ. ಹಾರ್ಶ್ ಆಗಿ ಹೇಳ್ತಾ ಇದ್ದೀನಿ ಅನ್ಕೊಳ್ಳಿ. ಸರ್ ನಾನು ಆಲ್ರೆಡಿ PSI ಕೋರ್ಸಸ್ ತಗೊಂಡಿದ್ದೀನಿ, UPSC ಮೆಂಟರ್ಶಿಪ್ ತಗೊಂಡಿದ್ದೀನಿ ಸರ್, ಫೌಂಡೇಶನ್ ಕೋರ್ಸ್ ತಗೋಬೇಕಾ? ಬೇಡ, UPSC ಕೋರ್ಸಸ್ ಏನ್ ತಗೋಬೇಡಿ ತಾವು. ನೀವೇನು PSI ಕೋರ್ಸ್ ತಗೊಂಡಿದ್ದೀರಲ್ವಾ, ಅಲ್ಲೂ ಈ ಸಬ್ಜೆಕ್ಟ್ ನಾನೇ ಮಾಡ್ಕೊಡ್ತೀನಿ. ನಾನು ಆಕ್ಚುಲಿ ಒಂದು 3 ಸಬ್ಜೆಕ್ಟ್ ಅಷ್ಟೇ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಸ್ಟೂಡೆಂಟ್ಸ್ ಸರ್ ನೀವೇ ಮಾಡಿ ಅಂತ ಇರೋದ್ರಿಂದ ಈ ಒಂದು ಕ್ಲಾಸಸ್ ಅನ್ನು ಕೂಡ ನಾನೇ ಮಾಡ್ಕೊಡ್ತಾ ಇದ್ದೀನಿ. ಸೊ
PSI ಕೋರ್ಸ್ ತೆಗೆದುಕೊಂಡಿದ್ರೆ ಮೆಂಟರ್ಶಿಪ್ ಅಷ್ಟೇ ಜಾಯ್ನ್ ಆಗಿ. UPSC ಗೆ ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿ ವಿಡಿಯೋ. ಓಕೆ ಸರ್, ಡನ್ ಮಾಡ್ಕೊಡ್ತೀನಿ. ಸ್ಟ್ರಾಟಜಿ ವಿಡಿಯೋ ನಾನು ಮಾಡ್ಕೊಡ್ತೀನಿ. ಅಂಡ್ FD SDA ಸ್ಟೂಡೆಂಟ್ಸ್ ಮಾಡ್ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಸ್ವಲ್ಪ ಈ ಬಜೆಟ್ ಇರೋದ್ರಿಂದ ಮಾಡ್ಕೊಡಕ್ಕಾಗಿರ್ಲಿಲ್ಲ. ಡೆಫಿನೆಟ್ಲಿ ಈ ವೀಕಲ್ಲಿ ನಾನು ಮಾಡ್ಕೊಡ್ತೀನಿ. ನೋ ಮೆಂಟಲ್ ಎಬಿಲಿಟಿ ದಯವಿಟ್ಟು ಇದ್ರ ಮೇಲೆ ನನ್ನ ಕ್ಲಾಸಸ್ ಮಾಡಬೇಡಿ ಅಂತ ಹೇಳ್ಬಿಡಿ. ನೋಡಿ, ನಿಮ್ಗೋಸ್ಕರ ನಾನು ಆಕ್ಚುಲಿ ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಎಕನಾಮಿ ಅಷ್ಟೇ ಮಾಡೋಣ ಅನ್ಕೊಂಡಿದ್ದೆ. ನಿಮ್ಗೋಸ್ಕರ ನಾನೀಗ ಸರ್ ಸೈನ್ಸ್ ಅಂಡ್ ಟೆಕ್ ಮಾಡ್ಕೊಡಿ ಸರ್, ನೀವು ಮಾಡ್ಕೊಟ್ರೆ ಅರ್ಥ ಆಗೋದು ಅಂತ ರಿಕ್ವೆಸ್ಟ್ ಮಾಡಿದ್ರಿ. ಈಗ ಸೈನ್ಸ್ ಅಂಡ್ ಟೆಕ್ ನಾನೇ ಒಪ್ಕೊಂಡಿದ್ದೀನಿ. ಸರ್ ಜಿಯೋಗ್ರಫಿ ಮಾಡ್ಕೊಡಿ ಸರ್, ನೀವು ಮಾಡ್ಕೊಟ್ರೆ ಅರ್ಥ ಆಗೋದು ಅಂತಿದ್ದೀರಿ. ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಅಂಡ್ ಒಂದ್ ತಿಳ್ಕೊಳ್ಳಿ, ನಾನು ಕ್ಲಾಸ್ ಮಾಡ್ತೀನಿ ಅಂದ್ರೆ ಸುಮ್ಮನೆ ಬಂದ್ ಮಾಡಲ್ಲ. ನಾನು ಆಲ್ರೆಡಿ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಎಷ್ಟೋ ಮಾಡಿರ್ಬೋದು. ಅದೇ PPT ನಾನು ಯೂಸ್ ಮಾಡಲ್ಲ ಅಂತ ನಿಮಗೆ ಮಾತ್ಕೊತೀನಿ. ನಂಬರ್ 1. ನಂಬರ್ 2, ಡೈಲಿ ಅಪ್ಡೇಟ್ ಆಗಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಸೈನ್ಸ್ ನಿಮಗೆ ಕ್ಲಾಸ್ ಮಾಡ್ತೀನ, ನಾನ್ ಪ್ರಿಪ್ರೇಷನ್ ಟೈಮಲ್ಲಿ ಏನೇ ಓದಿರ್ಲಿ ಅದು ಬೇರೆ. ಬಟ್ ನಿಮಗೆ ಮಾಡ್ತೀನಿ ಅಂದ್ರೆ ನಾನೀಗ ಅಟ್ಲೀಸ್ಟ್ 6th to 10th NCERT ಫಸ್ಟ್ ಮುಗಿಸ್ಬೇಕು. ಇಷ್ಟನ್ನ ಓದ್ತೀನಿ ನಾನು ನಿಮಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಅದಾದ ನಂತರ ಒಂದು 2 ರಿಂದ 3 ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ಓದ್ತೀನಿ. ಎಕನಾಮಿ ಗೊತ್ತಿರ್ಬೋದು ನಮ್ಗೆ, 8 ಬುಕ್ ಅನ್ನ ರೆಫರ್ ಮಾಡಿ ಅಷ್ಟು ಕಂಟೆಂಟ್ ಅನ್ನ ಕೊಟ್ಟಿರೋದು. ಆ 2-3 ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ಓದ್ತೀನಿ. ನನಗೆ ಸೈನ್ಸ್ ಅಗತ್ಯ ಬಿದ್ರೆ ಯಾವ್ದಾದ್ರು ಒಂದು ಒಳ್ಳೆ ಬೆಸ್ಟ್ PhD ಅವರು ಇವರು ಮಾಡಿರ್ತಕ್ಕಂಥ ಫ್ಯಾಕಲ್ಟಿ ಹತ್ರ ನಾನು ಒಂದು ಕೋರ್ಸ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಮಾಡಿ ಒಂದು ಸಬ್ಜೆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಎಕನಾಮಿಗೆ ನಿಮ್ಮ ವಿವೇಕ್ ಸಿಂಗು, ನಿಮ್ಮ ರಮೇಶ್ ಸಿಂಗು, ನಿಮ್ಮ ನಿತಿನ್ ಸಿಂಗಾನಿಯಾ, ನೆಕ್ಸ್ಟ್ ನನ್ನ ನೋಟ್ಸು, ಆಯುಷರ್ ನೋಟ್ಸು, ಆಯುಷರ್ ಅಲ್ಲ, ಡೆಲ್ಲಿಲಿ ಒಬ್ರು ಇದ್ರು ಫ್ಯಾಕಲ್ಟಿ, ಅವ್ರ ನೋಟ್ಸ್ ಬರ್ತದೆ. ನೆಕ್ಸ್ಟ್ ಶ್ಯಾಮ್ ಸರ್ ನೋಟ್ಸು, ದೆನ್ ಶಿವಿನ್ ಸರ್ ನೋಟ್ಸು, ದೆನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಒಂದು ಬುಕ್ ಇದೆ, ಆ ಬುಕ್. ಇಷ್ಟನ್ನ ರೆಫರ್ ಮಾಡಿರೋದು. ಸೊ ದಯವಿಟ್ಟು ಮೆಂಟಾಲಿಟಿ ಹೇಗೆ ನಾನೇ ಮಾಡ್ಕೊಡ್ಬೇಕು ಅಂದ್ರೆ ನಾನು ಅಷ್ಟೇ ಆಗಲ್ಲ. ಮೆಂಟಾಲಿಟಿ ನಾನು ಬೇರೆಯವ್ರ ಹತ್ರ ಮಾಡಿಸ್ತೀನಿ, ಡೋಂಟ್ ವರಿ. ಮೆಂಟಾಲಿಟಿ ಫ್ಯಾಕಲ್ಟಿ ಈ ವೀಕಲ್ಲೇ ನಿಮ್ಗೆ ಅನೌನ್ಸ್ ಮಾಡ್ತೀನಿ. ಅವ್ರು ಆಲ್ರೆಡಿ ಈಗ KS ಮೇನ್ಸ್ ಅನ್ನ ಬರೆದಿದ್ದಾರೆ. ಮತ್ತೆ ಒಂದು 3-4 ಇದು SSC CGL ಅವ್ಯಾವ ಇರ್ತವೆ ಎಕ್ಸಾಮು, ಅವಕ್ಕೆ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿರ್ತಕ್ಕಂಥವ್ರನ್ನೇ ಕರೆಸಿ, ಒಳ್ಳೆ ಫ್ಯಾಕಲ್ಟಿ ಕರೆಸಿ ಮಾಡಿಸ್ತಾ ಇದ್ದೀನಿ ನಿಮಗೆ. ಅಂಡ್ ಮೆಂಟಲ್ ಎಬಿಲಿಟಿನೂ ಕೂಡ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರುತ್ತೆ, ಡೋಂಟ್ ವರಿ. ಸರ್, ಹೂ ವಿಲ್ ಟೇಕ್ ಹಿಸ್ಟ್ರಿ ಕ್ಲಾಸಸ್ ಇನ್ ESI PSI ಕೋರ್ಸಸ್? ಸಿಂಗಲ್ ಸಬ್ಜೆಕ್ಟ್ ಆದ್ರೆ ಅದು ಹಾಕಿ ಬಿಡಿ ಸರ್. ಹಿಸ್ಟ್ರಿ ಒಂದ್ಸಲ ನೋಡ್ತೀವಿ, ಇಫ್ ಪಾಸಿಬಲ್. ಅದೇ ಅರ್ಥ ಆಗುತ್ತೆ ಸರ್, ಬಟ್ ಜಾಸ್ತಿ ಟೈಮ್ ನೆನಪಿರಲ್ಲ. ಓಕೆ ಡನ್, ನಾನು ಮಾಡಿಸ್ಕೊಡ್ತೀನಿ. ಈ ಸಬ್ಜೆಕ್ಟ್ ಅನ್ನ ಬಿಟ್ರೆ ನಾನು ಹೇಳಿದ್ನಲ್ವಾ, ಈಗ KS ಮೇನ್ಸ್ ಬರ್ದಿರ್ತಕ್ಕಂಥವ್ರ ಜೊತೆ ಮೆಂಟಾಲಿಟಿ ಮಾಡಿಸ್ಕೊಡ್ತೀನಿ. ಅಂಡ್ ಇಷ್ಟೇನು ಮಾಡಿಸ್ಕೊಡ್ತೀನಿ, ಡೋಂಟ್ ವರಿ. ಸಿಂಗಲ್ ಕೋರ್ಸಸ್ ಅವೈಲೇಬಲ್ ಇದಾವೆ. ಬೇರೆ ಏನಾದ್ರು ಸಿಂಗಲ್ ಕೋರ್ಸ್ ಹಾಕ್ತೀನಿ. ಇವೆಲ್ಲ ಸಬ್ಜೆಕ್ಟ್ ಮುಗಿಲಿ, ದೆನ್ ಅಪ್ಲೋಡ್ ಮಾಡ್ತೀನಿ, ಡೋಂಟ್ ವರಿ. ಅಲ್ಲಿವರೆಗೂ ಎಲ್ಲೂ ಬೇರೆ ಕಡೆ ಹೋಗ್ಬೇಡಿ, ಇಲ್ಲೇ ಇರಿ. ಅಂಡ್ ನಾನು ಇನ್ನೊಂದೇನು ಹೇಳೋದು ಅಂದ್ರೆ, ನಮ್ಗಿನ್ನ ಎಲ್ಲರೂ ಕ್ವಾಲಿಟಿ ಅಂಡ್ ಎಲ್ಲವೂ ಸಿಗುತ್ತಾ ಅಲ್ಲೇ ಜಾಯ್ನ್ ಆಗಿ. ಒಟ್ಟು ಸ್ಟೂಡೆಂಟ್ಸ್ಗೆ ಒಳ್ಳೆ ಕ್ಲಾಸ್ ಸಿಗ್ಬೇಕಷ್ಟೇ. ನಮ್ಮಲ್ಲಿ ನಿಮ್ಗೆ NCERT ಇಂದ ಅಡ್ವಾನ್ಸ್ ವರೆಗೆ ಕ್ಲಾಸಸ್ ಇರುತ್ತೆ, PYQ ಇರುತ್ತೆ, ಎಲ್ಲನೂ ಇರುತ್ತೆ. ಆರ್ಟ್ ಅಂಡ್ ಕಲ್ಚರ್ ಒಂದು ಮಾಡ್ಕೊಟ್ಬಿಡಿ. ಆರ್ಟ್ ಅಂಡ್ ಕಲ್ಚರ್ ಈಸಿ ರೀ, ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಅದು ನಾನೊಂದು ಸ್ಟ್ರಾಟಜಿ ವಿಡಿಯೋ ಮಾಡ್ಕೊಡ್ತೀನಿ, ಸುಮ್ಮನೆ. ನೆಕ್ಸ್ಟ್, ಅಂಡ್ ಐ ನೋ ನೀವೆಲ್ಲ ನಮ್ಮ ಸ್ಟೂಡೆಂಟ್ಸ್ ಕ್ಲಾಸಸ್ ಅನ್ನ ನೋಡ್ತಾ ಇದ್ದೀರಾ. ನನ್ನ ಕ್ಲಾಸಸ್ ಇಷ್ಟ ಆದ್ರೆ ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಸಜೆಸ್ಟ್ ಮಾಡಿ. ಓಕೆ, ಬಾಯ್. ನೋಟಿಫಿಕೇಶನ್ ಯಾವಾಗ ಆಗ್ಬೋದು ನೋಡಿ, ನಾವೊಂದು ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನ, ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡು ಹೇಳಿರ್ತೀವಿ. ಆಮೇಲೆ ಅದನ್ನೇ ಹಿಡ್ಕೊಂಡು ಇವ್ನು ಹೇಳ್ದ ಆಗ್ಲಿಲ್ಲ, ಇವೆಲ್ಲ ಬೇಡ. ಇನ್ನು 50 days ಟೈಮ್ ತಗೋತ್ಕೊಂಡಿದ್ದಾರೆ. ಇದೇನೋ ಒಳ ಮೀಸಲಾತಿ ಅವರು. ಆಕ್ಚುಲಿ ಎಲ್ಲ ಮುಗಿದಿದ್ರೆ ಜೂನಲ್ಲಿ ಆಗ್ಬೇಕಿತ್ತು. ಬಟ್ ಈಗ ನಮ್ಮ ಸರ್ಕಾರದವ್ರು ಸ್ವಲ್ಪ ಸಮಯ ವಿಳಂಬವನ್ನು ಮಾಡ್ತಿದ್ದಾರೆ. ಅರೌಂಡ್ August September ಅಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ಅಷ್ಟೊಳಗಡೆ ಕಂಪ್ಲೀಟ್ ಎಲ್ಲ ರೆಡಿ ಆಗಿರೋಣ. ನಿಮ್ಮಷ್ಟು ಕ್ಲಾರಿಟಿ ಸಿಕ್ಕಿಲ್ಲ ಸರ್ ಎಲ್ಲೂನು. ಸೊ ವಿ ಆಲ್ವೇಸ್ ಸ್ಟೇ ಇನ್ ಪ್ರೇಮ್ಸ್ ಕ್ಲಾಸಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಅಂಡ್ ನಿಮ್ಮ ಸಹಕಾರಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಎಂದೂ ಕೂಡ ನಾನು ಚಿರಋಣಿ. ಎಲ್ಲ ಅವರವರೇ ಪ್ರಮೋಷನ್ ಮಾಡಿ 500+ ಈ ಹೊಸ ಬ್ಯಾಚ್ಗೂ ಕೂಡ ಅಡ್ಮಿಷನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
FT ST ಸ್ಟ್ರಾಟಜಿ ವಿಡಿಯೋ ದಯವಿಟ್ಟು ಮಾಡ್ಕೊಡ್ತೀನಿ, ಖಂಡಿತ ಮಾಡ್ಕೊಡ್ತೀನಿ. ನಿಮ್ಮ ವಿಡಿಯೋ ನೋಡಿದ್ರೆ ಕಾನ್ಫಿಡೆನ್ಸ್ ವೈಟಿಂಗ್ ಸರ್, ಖಂಡಿತ ಮಾಡ್ಕೊಡ್ತೀನಿ. ನಾನು ಇನ್ನೂ ತನಕ ಎಕನಾಮಿಕ್ಸ್ ಓದಿಲ್ಲ ಸರ್, ಕ್ಲಾಸ್ನು ಕೇಳಿರ್ಲಿಲ್ಲ ಸರ್, ನಾನು ಬುಕ್ಸ್ ಓದಿದ್ದು ಅರ್ಥ ಆಗಲಿಲ್ಲ ಸರ್, ಬಿಕಾಸ್ ನನಗೆ ಎಕನಾಮಿಕ್ಸ್ ತುಂಬ ಹಾರ್ಡ್ ಅನಿಸ್ತಿತ್ತು. ನಿಮ್ಮ ಕ್ಲಾಸಸ್ ಕೇಳಿದ್ಮೇಲೆ ಇವಾಗ ಎಕನಾಮಿಕ್ಸ್ ತುಂಬ ಈಸಿಯಾಗಿ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಕಮಲೇಶ್ ಸರ್, ಥ್ಯಾಂಕ್ ಯು. ನಿಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕಿಗೆ ಥ್ಯಾಂಕ್ ಯು. ನಿಮಗೆ ಯಾವ್ದು ಅರ್ಥ ಆಗಿಲ್ವೋ ಅದನ್ನ ಅರ್ಥ ಮಾಡಿಸೋದೇ ನನ್ನ ಕೆಲಸ. ನಾನು ಅದಕ್ಕೆ ಈ ಸರ್ತಿ ನಾನೇ ಚಾಲೆಂಜ್ ತೆಗೆದುಕೊಂಡಿದ್ದೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಮ್ಮ ಹುಡುಗರಿಗೆ ಅರ್ಥ ಆಗಿಲ್ಲ, ನಾನೇ ಅರ್ಥ ಮಾಡಿಸ್ಬೇಕು ಅಂತ. ಬೆಸ್ಟ್ ಪಾಸಿಬಲ್ ವೇ ಅಲ್ಲಿ ಅರ್ಥ ಮಾಡಿಸ್ತೀನಿ, ಡೋಂಟ್ ವರಿ. ಓಕೆ. ಅಂಡ್ ಒಂದಷ್ಟೇ ರಿಕ್ವೆಸ್ಟ್ ನಮ್ಮ ಸ್ಟೂಡೆಂಟ್ಸ್ ಹತ್ರ, ನಾನು ಬೇರೆ ಕಡೆ ಪ್ರಮೋಷನ್ಗೆ ಖರ್ಚು ಮಾಡ್ತಕ್ಕಂಥ ಅಷ್ಟು ಫೀಸನ್ನು ನಾನು ಇಟ್ಟಿಲ್ಲ. ಸೊ ನನಗೆ ಪ್ರಮೋಷನ್ಗೆ ನೀವೇ ದಾರಿ. ಏನ್ ಕ್ಲಾಸಸ್ ಅನ್ನ ಕೇಳಿರ್ತೀರಲ್ವಾ, ಕ್ಲಾಸಸ್ ಚೆನ್ನಾಗಿದ್ರೆ ಮಾತ್ರ ಬೇರೆ ಸಜೆಸ್ಟ್ ಮಾಡಿ, ಇಲ್ಲ ಬೇರೆ ಕ್ಲಾಸ್ ನನ್ಗಿಂತ ಚೆನ್ನಾಗಿದೆಯಾ ಅದೇ ಕ್ಲಾಸ್ ಅನ್ನ ಸಜೆಸ್ಟ್ ಮಾಡಿ. ಅಂಡ್ ಒಂದಷ್ಟು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಇರ್ತಾರೆ, ಈ ಒಂದು ಆಪಲ್ ಆಗಿರ್ಬೋದು, ಅಲ್ಲೆಲ್ಲ ನಿಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಕೊಡಿ. ಚೆನ್ನಾಗಿದೆ ಅಂತ ಕೊಡಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಕೊಡಿ. ಅಷ್ಟೇ ನೀವು ನನಗೆ ಮಾಡ್ತಕ್ಕಂಥ ಹೆಲ್ಪ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಎಲ್ರಿಗೂ ಕೂಡ ಕ್ಲಿಯರ್ ಆಗಿದ್ರೆ ನಾನು ಎಕ್ಸಿಟ್ ಆಗ್ತೀನಿ. ಮತ್ತೆ ಬುಧವಾರದಿಂದ ರೆಗ್ಯುಲರ್ ಕ್ಲಾಸಸ್ ಇರುತ್ತೆ, ಸೇಮ್ ಟೈಮಿಂಗ್ 2:30ಇಂದ. ನಾನು ನೋಡ್ಬೋದಾ? ಏನು ಡೌಟ್ಸ್ ಇಲ್ಲ ಅಲ್ವಾ ಯಾರ್ದು? ಲಾಸ್ಟ್ 1 ಮಿನಿಟ್ ಕೊಡ್ತೀನಿ, ಯಾರಾದ್ರೂ ಡೌಟ್ ಇದ್ರೆ ಕಳಿಸಿ, ಅದರ್ವೈಸ್ ನಾನು ನೋಡ್ತೀನಿ. ಸ್ವಲ್ಪ ಜ್ವರ ಇದೆ, ನಿಂತ್ಕೊಳ್ಳಿಕ್ಕೂ ಆಗ್ತಿಲ್ಲ ಈ ಕರೆಂಟ್ ಇದ್ರಲ್ಲೆಲ್ಲ. ಸರ್, ಐ ಆಮ್ ಗ್ರೇಟ್ಫುಲ್ ಸರ್, ಐ ಹ್ಯಾವ್ ಟೀಚರ್ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕೂಡ ಸ್ಟೂಡೆಂಟ್ಸ್, ನಾನು ಇನ್ನ ಕಲಿತಾ ಇರ್ತೀನಿ. ಥ್ಯಾಂಕ್ ಯು ಸಾಯಿ ಪಲ್ಲವಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಮಲೇಶ್ ಸರ್. ಓಕೆ, ಜಸ್ಟ್ 30 ಸೆಕೆಂಡ್ ಇದೆ. ಏನಾದರೂ ಹೇಳೋ ಆಗಿದ್ರೆ ಹೇಳಿ, ಕೇಳೋ ಆಗಿದ್ರೆ ಕೇಳಿ. ಜಸ್ಟ್ 30, 25, ನೋ ಡೌಟ್ಸ್. ಓಕೆ, ಡನ್.